Hello everyone. Today we will learn about basics of cyber hygiene, especially for higher education institutions. So what we will study today is uh, we will understand what are the cyber threats, we will see what are the safe digital habits, and also we will study about if a crime happens, how to report it. And I'll try to keep this session bilingual. We'll do it in both English as well as Kannada. ಸೊ ಇವತ್ತು ಏನೇನು ಕಲಿಯೋದಂದ್ರೆ ಸೈಬರ್ ಥ್ರೆಟ್ ಅಂದ್ರೆ ಏನು, ಯಾವ ಟೈಪ್ ಇರುತ್ತೆ, ಆಮೇಲೆ ಡಿಜಿಟಲ್ ಹ್ಯಾಬಿಟ್ಸ್ ನಮ್ದು ಯಾವ ಥರ ಇರಬೇಕು, ಇನ್ ಕೇಸ್ ಇಷ್ಟೆಲ್ಲ ಆದ್ಮೇಲೂ ಮತ್ತೇನಾದರೂ ಕ್ರೈಮ್ ಆದರೆ ಅದನ್ನ ಹೇಗೆ ಮಿಟಿಗೇಟ್ ಮಾಡಬೇಕು ಅಥವಾ ಹೇಗೆ ರಿಪೋರ್ಟ್ ಮಾಡಬೇಕು. ವಿ ವಿಲ್ ಸ್ಟಡಿ ದಟ್. Quick introduction about myself. My name is Raghavendra Hunwad and I'm a founder, director and CEO of a cyber security company called Identity Race. I have around 21 years of experience. I've worked in many multinational companies like Oracle, Savient, and I have implemented many complex digital security solutions in India and across the world. I've worked in many places in India, Pune, Bangalore, Mumbai, Delhi, and many places internationally also like Hong Kong, USA, and Singapore. I have studied MCA. I'm a 2004 pass out from KLE Engineering College, Belgavi. And I started my career as a Java developer, worked for Apple Software initially for a couple of years, and then moved to security domain, that is cyber security. I especially work in a domain called identity and access management. And I was heading the security practice for Oracle before I joined Identity Race as a CEO. I have a keen interest in training the school and college students on various technologies like Java, Oracle database, cyber security, identity and access management, etc. I'm also an author. I love to spend my quality time with my dog. So let's get started. Okay. So first we will see digital era ಅಥವಾ ಡಿಜಿಟಲ್ ಯುಗ. ಡಿಜಿಟಲ್ ಯುಗ ಅಂದ್ರೆ ಏನು? ನಾವು ಡಿಜಿಟಲ್ ಎರಾ ಅಂತ ಈಗಿನ ಟೈಮಿಗೆ ನಾವು ಡಿಜಿಟಲ್ ಎರಾ ಅಂತೀವಿ. ವೈ ಡು ವಿ ಸೇ ದ್ಯಾಟ್? ಈಗ ನೀವು ಈ ಸೈಡ್ ಪಿಕ್ಚರ್ ನೋಡಿದ್ರೆ ಸ್ಟಾರ್ಟಿಂಗ್ ಫ್ರಮ್ ಮಾರ್ನಿಂಗ್ ಗೆಟಿಂಗ್ ಅಪ್, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ, ಯು ಕ್ಯಾನ್ ಸಿ ದ ಸ್ಕ್ರೀನ್, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ವಿ ವಿಲ್ ಯೂಸ್ ಒನ್ ಆರ್ ದ ಅದರ್ ಡಿಜಿಟಲ್. ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಬೇರೆ ಯಾವುದೋ ಗೆಜೆಟ್ ಇರ್ಬೋದು. ಪ್ರತಿಯೊಂದು ಕ್ಷಣದಲ್ಲಿನೂ ನಾವು ಒಂದಿಲ್ಲ ಒಂಥರ ಡಿಜಿಟಲ್ ಗೆಜೆಟ್ಸಿಗೆ ನಾವು ಯೂಸ್ ಮಾಡ್ತೇವೆ. ಒಂದಿಷ್ಟು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಲೈಕ್ ಆನ್ಲೈನ್ ಆಸ್ ಎ ಸ್ಟೂಡೆಂಟ್ ಮಾಡೋದಾದ್ರೆ ಆನ್ಲೈನ್ ಕ್ಲಾಸಸ್ ಮಾಡ್ತೀರಾ, ಆನ್ಲೈನ್ ಎಕ್ಸಾಮ್ ಇರುತ್ತೆ, ಯು ಪ್ಲೇ ಆನ್ಲೈನ್ ಗೇಮ್ಸ್, ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ ಇರ್ಬೋದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಫೇಸ್ಬುಕ್ ಮಾಡ್ತೀರಾ, ಅಥವಾ ಯಾವುದಾದ್ರೂ ಊರಿಗೆ ಹೋಗೋದಿದ್ರೆ ಟ್ರಾವೆಲ್ ಬುಕ್ಕಿಂಗ್ ಇರ್ಬೋದು, ಹೋಟೆಲ್ ಬುಕ್ಕಿಂಗು, ಅಥವಾ ಮೂವಿ ನೋಡಕ್ ಹೋಗ್ತೀರಾ ಅದನ್ನ ಮೂವಿ ಬುಕ್ ಮಾಡೋಕ್ಕೆ, ಅಥವಾ ಫುಡ್ ಆರ್ಡರ್ ಮಾಡಲಿಕ್ಕೆ, ಪ್ರತಿಯೊಂದರಲ್ಲೂ ಹೀಗೆ ಏನಾದರೂ ನಿಮಗೆ ಪ್ರಾಜೆಕ್ಟ್ ವರ್ಕ್ ಮಾಡೋದಿರುತ್ತೆ, ಹೋಮ್ ವರ್ಕ್ ಇರ್ಬೋದು, ಅದರಲ್ಲಿ ನೀವು ಈಗ ಚಾಟ್ GPT ಮಾಡ್ತೀರಾ ಅಥವಾ ಬೇರೆ ಯಾವುದೋ AI, ಗೂಗಲ್ ಜೆಮಿನಿ ಏನೋ ಯೂಸ್ ಮಾಡ್ತೀರಾ. ಅವ್ರು ಈವನ್ ಏನೂ ಇಲ್ಲಪ್ಪ ಸುಮ್ಮನೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕಂದ್ರೆ ಅವಾಗ ಈವನ್ ವಾಚಿಂಗ್ ಕ್ರಿಕೆಟ್ ಇರ್ಬೋದು, ನ್ಯೂಸ್ ಇರ್ಬೋದು, ಮೂವಿ, ದ್ಯಾಟ್ ಆಲ್ಸೋ ಈಗ ಯೂಟ್ಯೂಬಿಗೆ ಹೋಗಿ ಅಲ್ಲಿ ಹೋಗಿ ನೋಡ್ತೀರಾ. ಸೊ ಇನ್ ಶಾರ್ಟ್, ನಮಗೆ ಪ್ರತಿಯೊಂದು ಕ್ಷಣದಲ್ಲಿನೂ ನಾವು ಒಂದಿಲ್ಲ ಒಂಥರ ನಾವು ಡಿಜಿಟಲ್ ಗೆಜೆಟ್ಸ್ನ ಉಪಯೋಗಿಸ್ತಾ ಇದ್ದೇವೆ, ಹೌದಾ? ಸೊ ಹಾಗಿದ್ರೆ ಇಷ್ಟೊಂದು ನಾವು ಡಿಜಿಟಲ್ ಅನ್ನ ಪ್ರತಿಯೊಂದು ಪಾರ್ಟ್ ಆಫ್ ನಮ್ಮ ಲೈಫಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ದು ಡಿಜಿಟಲ್ ಹೈಜೀನ್ ಹೇಗಿರ್ಬೇಕು ಅದನ್ನ ನೋಡೋಣ. ಹೈಜೀನ್ ಅಂತಂದ್ರೆ ಏನು, ಅಥವಾ ನಾವು ಕನ್ನಡದಲ್ಲಿ ಡಿಜಿಟಲ್ ಹೈಜೀನ್ಗೆ ಸೈಬರ್ ಹೈಜೀನ್ ಅನ್ಬೋದು, ಅಂತ ಅಂತರ್ಜಾಲ ನೈರ್ಮಲ್ಯ ಅನ್ಬೋದು. ಇಟ್ಸ್ ನಾಟ್ ಅ ಟ್ರಾನ್ಸ್ಲೇಷನ್. ಡಿಜಿಟಲ್ ಅಂದ್ರೆ ಸೈಬರ್ ಅಂತಂದ್ರೆ ಅಥವಾ ಅಂತರ್ಜಾಲ ಅಂದ್ರೆ ಇಂಟರ್ನೆಟ್ ಅಂತೀವಿ. ಇನ್ ಜನರಲ್ ವಿ ಕ್ಯಾನ್ ಸೇ ನಾವು ಈ ಡಿಜಿಟಲ್ ಯುಗದಲ್ಲಿ ಯೂಸ್ ಮಾಡ್ಬೇಕಾದ್ರೆ ಹೇಗೆ ಹೈಜಿನಿಕ್ ಇರಬೇಕು. ನೀವು ಕೇಳ್ಬೋದು, ವಾಟ್ ಈಸ್ ಹೈಜೀನ್, ಇದರಲ್ಲಿ ಏನು ಹೈಜಿನಿಕ್? ಈಗ ಫಾರ್ ಎಕ್ಸಾಂಪಲ್ ನಾವು ಬೆಳಿಗ್ಗೆ ಎದ್ದು ಹಲ್ ತಿಕ್ತೇವೆ, ವಿ ಬ್ರಷ್ ಆರ್ ಟೀತ್. ವೈ ಡು ವಿ ಬ್ರಷ್? ಯಾಕಂದ್ರೆ ನಮ್ದು ಮೌತು ಹೈಜಿನಿಕ್ ಆಗಿರ್ಬೇಕು ಅಂತ ಹೇಳಿ, ನಮ್ಗೆ ಹೆಲ್ತ್ ಚೆನ್ನಾಗಿರ್ಬೇಕು. ಸೊ ಇಫ್ ವಿ ಡೂ ಸಚ್ ಥಿಂಗ್ಸ್, ಈವನ್ ವೆನ್ ವಿ ಆರ್ ಯೂಸಿಂಗ್ ಸೋ ಮೆನಿ ಡಿಜಿಟಲ್ ಗ್ಯಾಜೆಟ್ಸ್, ಅಫ್ಕೋರ್ಸ್ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ನಾವು ಫ್ರಾಡಿಗೆ ಹೋಗ್ಬೋದು, ನಮ್ಗೆ ಯಾರಾದರೂ ಮೋಸ ಮಾಡ್ಬೋದು. ಇದೆಲ್ಲ ಆಗ್ಬಾರ್ದಂದ್ರೆ ಏನ್ ಮಾಡಬೇಕು, ನಮ್ದು ಡಿಜಿಟಲ್ ಹೈಜೀನ್ ಚೆನ್ನಾಗಿರ್ಬೇಕು. ಅಂದ್ರೆ ಈಗ ನಾವು ಟೀತ್ ಬ್ರಷ್ ಮಾಡಿದ್ರೆ ನಮ್ಗೆ ಏನು ರೋಗ ಬರಲ್ಲ ಅಂತ ಒಂದ್ ಮೇನ್ ರೀಸನ್ಗೆ ನಾವು ಟೀತ್ ಬ್ರಷ್ ಮಾಡ್ತೀವಿ, ಕ್ಲೀನ್ ಆಗಿರ್ಬೇಕು ಅಂತೇಳಿ. ಅದೇ ತರ ನಮ್ಗೆ ಯಾವ ತರನೂ ಅಟ್ಯಾಕ್ ಆಗ್ಬಾರ್ದು, ಸೈಬರ್ ಅಟ್ಯಾಕು ಅಥವಾ ಫ್ರಾಡ್ ಆಗ್ಬಾರ್ದು ನಮ್ ಜೊತೆ ಅಂತಂದ್ರೆ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್,
ಡಿಜಿಟಲ್ ಹೈಜೀನ್, ವಿ ಶುಡ್ ಮೇಂಟೈನ್ ಡಿಜಿಟಲ್ ಹೈಜೀನ್ ಅಂದ್ರೆ ಹೇಗೆ ಚೆನ್ನಾಗಿ ಬಳಸಬೇಕು, ಏನೇ ಗ್ಯಾಜೆಟ್ ಯೂಸ್ ಮಾಡೋದಿದ್ರು, ಇಂಟರ್ನೆಟ್ ಯೂಸ್ ಮಾಡೋದಿದ್ರು ಹೇಗೆ ನಾವು ಈ ಹೈಜೀನಿನ ಮೇಂಟೈನ್ ಮಾಡಬೇಕು. ದಿಸ್ ಇಸ್ ದ ಕೋರ್ ಕ್ರಕ್ಸ್ ಆಫ್ ಟುಡೇಸ್ ಸೆಷನ್. ವಿ ವಿಲ್ ಸಿ ಇನ್ ಡಿಟೇಲ್ಸ್ ಅದರಲ್ಲಿ ಏನೇನು ಬರುತ್ತೆ, ಹೇಗೆ ಮಾಡಬೇಕು, ವಿಲ್ ಸಿ ದಮ್ ಇನ್ ಡಿಟೇಲ್. ಸೊ ಫಸ್ಟಿಗೆ ಸೈಬರ್ ಕ್ರೈಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಿ ನೋ ವಾಟ್ ಈಸ್ ಕ್ರೈಮ್. ಕ್ರೈಮ್ ಆಗುತ್ತೆ, ಯಾರೋ ಎಲ್ಲೋ ಏನೋ ದರೋಡೆ ಮಾಡ್ತಾರೆ, ಬೇರೆ ತರ ಕ್ರೈಮ್ ಮಾಡ್ತಾರೆ. ಸೊ ಅದು ಹೇಗೆ ಮುಂಚೆ ಮಾಡೋ ಕ್ರೈಮ್ ಇತ್ತು. ಈಗ ಜಾಸ್ತಿ ಏನ್ ಕೇಳ್ತಾ ಇದೀವಿ, ಸೈಬರ್ ಕ್ರೈಮ್. ಸೊ ಡಿಫ್ರೆನ್ಸ್ ಏನು ಜಾಸ್ತಿ ಇಲ್ಲ, ಮುಂಚೆನೂ ಕ್ರೈಮ್ ಆಗ್ತಾ ಇತ್ತು, ಈಗೂ ಕ್ರೈಮ್ ಆಗ್ತಾ ಇದೆ. ಅವಾಗ ಮಾಡೋದು ವೇ ಬೇರೆ ಇತ್ತು. ದೇ ಯೂಸ್ ಟು ಏನೋ ಮನೆಗೆ ಬಂದು ಲೂಟಿ ಮಾಡಿ ತಗೊಂಡು ಹೋಗ್ತಿದ್ರು, ಬಟ್ ಈಗ ಎಲ್ಲ ಆನ್ಲೈನ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಈಸ್ ಸೈಬರ್ ಕ್ರೈಮ್? ಸೈಬರ್ ಕ್ರೈಮ್ ಅಂದ್ರೆ ಸೈಬರ್ ಕ್ರೈಮ್ ರೆಫರ್ಸ್ ಟು ಎನಿ ಇಲ್ಲಿಗಲ್ ಆಕ್ಟಿವಿಟಿ that is carried out using computers, digital devices or the internet. In simple words, it's a crime committed online or a digital world. ಅದು ಮುಂಚೆ ಆಗೋದು, ಈಗ ಎಲ್ಲ ಡಿಜಿಟಲ್ದಲ್ಲಿ ಆಗ್ತಾ ಇದೆ. ಸೊ ಯಾವ್ಯಾವ ತರ ಡಿಜಿಟಲ್ ಕ್ರೈಮ್ ಆಗ್ಬೋದು? ಒಂದು ಹ್ಯಾಕಿಂಗ್ ಅಂದ್ರೆ ನೀವು ಕೇಳಿರ್ಬೋದು ಈ ವರ್ಡ್, ಹ್ಯಾಕ್ ಆಗಿದೆ ಅಂತ ಹೇಳಿ. ಸೊ ಹ್ಯಾಕಿಂಗ್ ಅಂದ್ರೆ ಅನ್ಆಥರೈಸ್ಡ್ ಆಕ್ಸೆಸ್ ಟು ಸಮ್ವನ್ಸ್ ಕಂಪ್ಯೂಟರ್ ಆರ್ ಅಕೌಂಟ್. ಸೊ ನಿಮ್ ಬ್ಯಾಂಕ್ ಅಕೌಂಟ್ ಇರುತ್ತೆ, ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬೇರೆ ಇನ್ನೊಬ್ರು ಯಾರೋ ಲಾಗಿನ್ ಆಗಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಿಡ್ತಾರೆ ಅವ್ರ ಅಕೌಂಟ್ಗೆ, ಅಂದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಯ್ತು ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಒನ್ ಫಾರ್ಮ್ ಆಫ್ ಸೈಬರ್ ಕ್ರೈಮ್ ಅಲ್ಲ. ಸೊ ನಿಮ್ ಮನೆಗೆ ಬಂದು ಎಲ್ಲ ದುಡ್ಡು ತಗೊಂಡು ಹೋಗೋದು ಒಂದೇ, ಅಥವಾ ಡಿಜಿಟಲ್ 2 ನಿಮಿಷ ಕುತ್ಕೊಂಡು ಇಲ್ಲೇ ಕಂಪ್ಯೂಟರ್ ನಲ್ಲೇ ನಿಮ್ದೆಲ್ಲ ದುಡ್ಡು ತಗೊಂಡು ಹೋದ್ರು. ದಿಸ್ ಇಸ್ ಫಾರ್ ಮೋರ್ ಅಡ್ವಾನ್ಸ್ ದೆನ್ ವಾಟ್ ಯೂಸ್ ಟು ಹ್ಯಾಪನ್ ಅರ್ಲಿಯರ್. ಸೊ ಮುಂಚೆ ಹೇಗೆ ನಾವು ಡಿಜಿಟಲ್ ಮನೆ ಸೇಫ್ ಆಗಿರಕ್ಕೆ ಲಾಕ್ ಹಾಕ್ತಿದ್ವಿ ಅಥವಾ ಸೆಕ್ಯೂರಿಟಿ ಗಾರ್ಡ್ ಇಡ್ತಿದ್ವಿ, ಏನೇನೋ ಮಾಡ್ತಿದ್ವಲ್ಲ, ಈಗ ಅದನ್ನ ಡಿಜಿಟಲ್ ಯುಗದಲ್ಲಿ ನಾವು ಹೇಗೆ ಸೆಕ್ಯೂರ್ ಆಗಿರಬೇಕು, ದಟ್ ಇಸ್ ವಾಟ್ ವಿ ಆರ್ ಲರ್ನಿಂಗ್. ಸೊ ಹ್ಯಾಕಿಂಗ್ ಒಂದಾಯ್ತು. ದೆನ್ ಆನ್ಲೈನ್ ಫ್ರಾಡ್, ಚೀಟಿಂಗ್ ಪೀಪಲ್ ಥ್ರೂ ಫೇಕ್ ವೆಬ್ಸೈಟ್ಸ್ ಅಥವಾ OTP ಸ್ಕ್ಯಾಮ್, ಏನೋ ಒಂದು ಬರುತ್ತೆ, OTP ಕೊಡಿ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಲಾಕ್ ಆಗ್ಬಿಡತ್ತೆ, ಫಿಶಿಂಗ್ ಇಮೇಲ್ಸ್ ಇರುತ್ತೆ. ಈ ಎಲ್ಲದ್ರ ಬಗ್ಗೆನೂ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡಿಟೇಲ್ ಆಗಿ ನೋಡುವ. ಸೊ ಈಗ ಏನಂತಂದ್ರೆ ಯಾವ್ಯಾವ ತರ ಸೈಬರ್ ಕ್ರೈಮ್, ಹ್ಯಾಕಿಂಗ್ ಆಯ್ತು, ಆನ್ಲೈನ್ ಫ್ರಾಡ್ ಇರ್ಬೋದು, ಅಥವಾ ಐಡೆಂಟಿಟಿ ಥೆಫ್ಟ್ ಅಂದ್ರೆ ಸ್ಟೀಲಿಂಗ್ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ಬೋದು, ಬ್ಯಾಂಕ್ ಡೀಟೇಲು, ಅಥವಾ ಯಾವುದೋ ಒಂದು ಪಾಸ್ವರ್ಡ್, ಅದನ್ನ ಹೇಗೆ ಸ್ಟೀಲ್ ಒಂದ್ಸಲ ಸ್ಟೀಲ್ ಮಾಡ್ಕೊಂಡ್ರೆ ಅಥವಾ ತುಡುಗು ಮಾಡಿದ್ರೆ ಅದನ್ನ ಮಿಸ್ಯೂಸ್ ಮಾಡೋದು. ಸೈಬರ್ ಬುಲ್ಲಿಂಗ್, ಓಕೆ, ನಾವು ಮುಂಚೆ ಕೇಳ್ತಿದ್ವಿ ಯಾರು ಹೆರಾಶ್ ಮಾಡ್ತಾ ಇದ್ರೆ, ಥ್ರೆಟ್ನಿಂಗ್ ಸಮನ್ ಆನ್ಲೈನ್. ಓಕೆ, ಸೈಬರ್ ಬುಲ್ಲಿಂಗ್ ಅಂದ್ರೆ ಒಬ್ರಿಗೊಬ್ರಿಗೆ ಏನೋ ಕಾಡ್ಸೋದಿರ್ಬೋದು, ಇನ್ ಅ ಫನ್ ವೇ ಆರ್ ಇನ್ ಅ ಸೀರಿಯಸ್ ವೇ, ಆರ್ ಟು ಎಕ್ಸ್ಟ್ರಾಕ್ಟ್ ಮನಿ, ಆರ್ ಟು ಕಾಸ್ ಸಮ್ ಹಾರ್ಮ್ ಇನ್ ಅ ಸೋಷಿಯಲ್ ವೇ. ಸೊ ಅದೇನ್ ಮುಂಚೆ ಆಗ್ತಿತ್ತು, ಈಗ ಸೈಬರ್ ಮುಖಾಂತರ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಸೈಬರ್ ಬುಲ್ಲಿಂಗ್. ಅಂಡ್ ಲಾಸ್ಟ್ಲಿ ರ್ಯಾನ್ಸಮ್ ವೇರ್ ಅಟ್ಯಾಕ್ಸ್. ಮುಂಚೆ ನಾವು ಮೂವಿಯಲ್ಲಿ ಇದು ನೋಡ್ತಾ ಇದ್ವಿ, ಯಾರಿಗೋ ಒಂದು ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ರು, ಇಷ್ಟು ಅಮೌಂಟ್ ಕೊಟ್ರೆ ನಿಮ್ಮ ಮಗುನ್ ಬಿಡ್ತಾ ಇದ್ರು ಅಂತೇಳಿ, ಅದಕ್ಕೆ ಕಿಡ್ನಾಪ್ ಮಾಡ್ತಿದ್ವಿ, ಅದಕ್ಕೆ ರ್ಯಾನ್ಸಮ್ ಕೊಡೋದು ಅಂತ ಹೇಳ್ತಾ ಇದ್ವಿ. ಸೊ ರ್ಯಾನ್ಸಮ್ ವೇರ್ ಅಟ್ಯಾಕ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಡಿಜಿಟಲ್ದಲ್ಲಿ, ದೇ ಲಾಕ್ ಸಮ್ ಒನ್ಸ್ ಡೇಟಾ ಅಂಡ್ ಡಿಮಾಂಡ್ ಮನಿ. ಈಗ ಡೇಟಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ನಿಮ್ ಕಂಪ್ಯೂಟರ್ ನಲ್ಲಿ ಎಲ್ಲ ಇರುತ್ತೆ, ನಿಮ್ದು ಬ್ಯಾಂಕ್ ರಿಲೇಟೆಡ್ ಅಥವಾ ಡೇಟಾ ಇಸ್ ಕಾಲ್ಡ್ ಗೋಲ್ಡ್ ಮೈನ್. ಮುಂಚೆ ಆಯಿಲಿಗೆ ಗೋಲ್ಡ್ ಅಂತಿದ್ರು, ಆ ತರ ಈಗ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಡೇಟಾ ನಿಮ್ಗೆ ಸಿಗ್ಲಾರ್ದಾಗೆ ನಿಮ್ದು ಅಕೌಂಟ್ ಅನ್ನ ಲಾಕ್ ಮಾಡ್ಬಿಡ್ತಾರೆ, ಕಂಪ್ಯೂಟರ್ ಲಾಕ್ ಮಾಡ್ತಾರೆ. ದೆನ್ ದೇ ವಿಲ್ ಸೇ ಯು ಗಿವ್ ಮಿ ಸೋ ಮಚ್ ಅಮೌಂಟ್, ದೆನ್ ಓನ್ಲಿ ವಿಲ್ ರಿಲೀಸ್ ಯುವರ್ ಅಕೌಂಟ್ ಆರ್ ಯುವರ್ ಡೇಟಾ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ರ್ಯಾನ್ಸಮ್ ವೇರ್ ಅಟ್ಯಾಕ್. ಇವಾಗ ನೋಡುವ, ಸೊ ರೀಸನ್ಸ್ ಬಿಹೈಂಡ್ ಸೈಬರ್ ಕ್ರೈಮ್ಸ್. ಸೈಬರ್ ಕ್ರೈಮ್ ಅಂದ್ರೆ ಏನಂತ ನೋಡಿದ್ವಿ, ಯಾವ ತರ ಆಗ್ಬೋದು ಅಂತ ನೋಡಿದ್ವಿ. ಈಗ ಇದನ್ನ ಏತಕ್ಕೆ ಮಾಡ್ತಾರೆ, ಸೇಮ್ ರೀಸನ್. ಮುಂಚೆ ಏನ್ ಮಾಡ್ತಿದ್ರು ವಿದೌಟ್ ಸೈಬರ್ ಅಥವಾ ವಿದೌಟ್ ಕಂಪ್ಯೂಟರ್ಸ್, ಇಂಟರ್ನೆಟ್, ಇದೇ ಸಿಮಿಲರ್ ರೀಸನ್ ಇದೆ. ಆಲ್ ಸೈಬರ್ ಕ್ರೈಮ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. ಒಂದು ಫೈನಾನ್ಷಿಯಲ್ ಗೇನ್, ಓಕೆ, ದುಡ್ಡಿಗೋಸ್ಕರ ಮಾಡೋದು. ಇನ್ನೊಂದು ಸೋಷಿಯಲ್ ರೀಸನ್, ಏನೋ ಅವ್ರದ್ದು ಒಂದು ಕಂಪನಿ ಇಮೇಜ್ ಖರಾಬ್ ಮಾಡೋದಿರ್ಬೋದು, ಅಥವಾ ಬೇರೆ ಏನೋ ಸೋಷಿಯಲ್ ರೀಸನ್ಸ್, ನೀವೇನೋ ಅವ್ರಿಗೆ ನಿಮ್ಮ ಮೇಲೆ ಸಿಟ್ಟು ಬಂದಿದೆ, ನಿಮ್ಮ ಮೇಲೆ ರಿವೆಂಜ್ ತಗೊಳ್ಳೋದಿರ್ಬೋದು. ಸೊ ದಟ್ ಈಸ್ ಸೋಷಿಯಲ್ ರೀಸನ್ಸ್. ದೆನ್ ಥರ್ಡ್ ಒನ್ ಇಸ್ ಸೈಬರ್ ಎಸ್ಪಿಯೋನಾಜ್, ಅಂದ್ರೆ ಕೇಳಿರ್ಬೋದು ನೀವು, ಬೇಹುಗಾರಿಕೆ ಅಥವಾ ಗೂಢಾಚಾರಿಕೆ ಅಂತ ಹೇಳಿ. ಇದು ಇನ್ನೊಂದು ಮೇನ್ ರೀಸನ್. ಇದು ಯಾರು ಮಾಡ್ತಾರೆ ಯೂಶಲಿ? ಸೈಬರ್ ಎಸ್ಪಿಯೋನಾಜ್ ಅಂದ್ರೆ ಇಟ್ ಈಸ್ ಅ ಪ್ರಾಕ್ಟೀಸ್ ಆಫ್ ಸ್ಪೈಯಿಂಗ್ typically by the governments to obtain political or military information. ಸೊ ಇದನ್ನ ಯಾರು ಮಾಡ್ತಾರೆ? ಯೂಶಲಿ ಒಂದು ದೇಶ ಇನ್ನೊಂದು ದೇಶದ ಬಗ್ಗೆ ಅವ್ರಿಗೆ ಸ್ಪೈ ಮಾಡ್ತಾರೆ, ಅವ್ರ ಮಿಲಿಟರಿ ಇನ್ಸ್ಟಾಲೇಷನ್ ಎಲ್ಲೆಲ್ಲಿದೆ, ಅಥವಾ ಬೇರೆ ಯಾವುದೋ ತರ ಅವ್ರನ್ನ, ಎಸ್ಪೆಷಲಿ ವಾರ್ ಅಲ್ಲಿ ಯೂಸ್ ಆಗುತ್ತೆ.
ಇವಾಗ ವಾರ್ ನಡೀತಾ ಇರುತ್ತೆ. ಸೊ ನಿಮ್ಗೆ ಗೊತ್ತಾದ್ರೆ ಅವ್ರದ್ದು ಎಲ್ಲೆಲ್ಲೆಲ್ಲಿ ಈಗ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಇದೆ, ನೀವು ಹೋಗಿ ಅಟ್ಯಾಕ್ ಮಾಡಿಬಿಡ್ತೀರಾ. ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಸೈಬರ್ ಎಸ್ಪಿಯೋನಾಜ್. ಸೊ ಯಾವುದೇ ತರ ಸೈಬರ್ ಕ್ರೈಮ್ ಇರ್ಬೋದು, ಹೈ ಲೆವೆಲ್ ಇಟ್ ವಿಲ್ ಫಾಲ್ ಇನ್ ಟು ಒನ್ ಆಫ್ ದೀಸ್ ಕ್ಯಾಟಗರೀಸ್. ಓಕೆ, ಸೊ ಇವಾಗ ಸೈಬರ್ ಕ್ರೈಮ್ ಅಂದ್ರೆ ಏನಾಯ್ತು ಗೊತ್ತಾಯ್ತು, ಯಾವ್ಯಾವ ತರ ಇರುತ್ತೆ ಗೊತ್ತಾಯ್ತು, ಆಮೇಲೆ ಮೋಟಿವ್ಸ್. ಓಕೆ, ಸೊ ಇದನ್ನ ಎವ್ರಿಥಿಂಗ್ ಇಸ್ ಸಮ್ಡ್ ಅಪ್ ಇನ್ ದಿಸ್ ಚಾರ್ಟ್. ಸೊ ಇಲ್ಲಿ ಏನೇನಿದೆ ನೋಡಿ, ಟಾರ್ಗೆಟ್ಸ್ ಯಾರ್ಯಾರು ಇರುತ್ತೆ, ಇಂಡಿವಿಜುವಲ್ ಅಥವಾ ಒಂದು ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಒಂದು ದೇಶ ಆಗಿರ್ಬೋದು, ನೇಷನ್. ಓಕೆ, ಥ್ರೆಟ್ ಆಕ್ಟರ್ಸ್ ಅಂದ್ರೆ ಯಾರು ಮಾಡ್ತಾರೆ ಇದನ್ನ, ಹ್ಯಾಕರ್ ಅಂದ್ರೆ ಏನೋ ಮುಂಚೆ ಹೇಗೆ ಕಿಡ್ನಾಪ್ ಮಾಡಿ ಅದು ಮಾಡಿ ದುಡ್ಡು ತಗೋತಿದ್ರು, ಇವಾಗೆಲ್ಲ ಹ್ಯಾಕ್ ಮಾಡ್ತಾರೆ, ಕಂಪ್ಯೂಟರ್ ಹ್ಯಾಕ್ ಮಾಡಿ. ಅಥವಾ ಡಿಸ್ಗ್ರಂಟೆಡ್ ಎಂಪ್ಲಾಯೀಸ್ ಆರ್ ಸ್ಟೂಡೆಂಟ್ಸ್ ಅಂದ್ರೆ ಯಾವುದೋ ಒಂದು ಕಂಪ್ನಿಯಿಂದ ಎಂಪ್ಲಾಯಿನ ತೆಗೆದು ಹಾಕಿದ್ದಾರೆ, ಅವನಿಗೆ ತುಂಬಾ ಕೋಪ ಬಂದಿದೆ, ನಾನು ಹೇಗಾದ್ರೂ ಮಾಡಿ ರಿವೆಂಜ್ ತಗೋಬೇಕು. ಸೊ ದೆನ್ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಸೋಷಿಯಲ್ ರೀಸನ್ ಅಲ್ವಾ. ನಾವು ಹೇಳಿದ್ವಿ 3 ರೀಸನ್ಸ್. ಸೋಷಿಯಲ್ ರೀಸನ್ ಇದರಲ್ಲಿ ಬರುತ್ತೆ. ಸ್ಟೂಡೆಂಟ್ಸ್ ಏನೋ ಡಿಬಾರ್ ಮಾಡಿದ್ದಾರೆ, ಸೊ ರಿವೆಂಜ್ ತಗೋಬೇಕು. ಅವ್ರೇನೋ ಲಾಗಿನ್ ಆಗಿ ಮಿಸ್ಯೂಸ್ ಮಾಡಿ ಯೂನಿವರ್ಸಿಟಿದು ಏನೋ ಡೇಟಾ ಕೆಡಿಸ್ಬೋದು, ರೈಟ್. ಸೊ ಅದನ್ನ ಕರಪ್ಟ್ ಮಾಡ್ಬೋದು. ಇದೆಲ್ಲ ಮೋಟಿವ್ಸ್. ಈ ಮೋಟಿವ್ಗೆ ಯಾರು ಮಾಡ್ತಾ ಇದ್ದಾರೆ, ಡಿಸ್ಗ್ರಂಟೆಡ್ ಹ್ಯಾಕರ್ಸ್, ಎಂಪ್ಲಾಯೀಸ್ ಆರ್ ಸ್ಟೂಡೆಂಟ್ಸ್. ಇದೆಲ್ಲ ಇಂಡಿವಿಜುವಲ್ ಕ್ಯಾಟಗರಿ ಬಂತು. ಏನ್ ರೀಸನು, ಅಟ್ಯಾಕ್ ವೆಕ್ಟರ್ಸ್ ಅಂದ್ರೆ ಸೋಷಿಯಲ್ ಇಂಜಿನಿಯರಿಂಗ್. ಹೇಗ್ ಮಾಡ್ತಾರೆ, ಯಾರೋ ಫ್ರೆಂಡ್ ಇರ್ತಾರೆ, ಎಂಪ್ಲಾಯ್ ಬಿಟ್ಟು ಹೋಗಿರ್ತಾನೆ, ಬಟ್ ಅವ್ನ ಫ್ರೆಂಡ್ ಯಾವ್ದೋ ಇನ್ನೊಂದು ಎಂಪ್ಲಾಯ್ ಕಂಪ್ನಿಲಿ ಇರ್ತಾರೆ, ಹೋಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವರೆಲ್ಲೋ ಹೋದಾಗ ಅವ್ರ ಲ್ಯಾಪ್ಟಾಪ್ ತಗೊಂಡು ಏನೋ ಕರಪ್ಟ್ ಮಾಡೋದು, ಡೇಟಾ ಕರಪ್ಟ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು, ಈ ತರ ಮಾಡೋದು. ಇದನ್ನ ಮಾಡಕ್ಕೆ ಏನಂತಾರೆ, ಸೋಷಿಯಲ್ ಇಂಜಿನಿಯರಿಂಗ್. ಯೂಸಿಂಗ್ ಯುವರ್ ಇನ್ ಎಮೋಷನಲ್ ಕನೆಕ್ಟ್ ಇರ್ಬೋದು, ಅಥವಾ ಬೇರೆ ಏನ್ಬೋದು, ಅಥವಾ ದುಡ್ಡದ ಆಮಿಷ ಕೊಟ್ಟಾಗ್ಬೋದು. ನನಗೆ ಇಷ್ಟು ದುಡ್ಡು ಕೊಡ್ತೇನೆ, ನನಗೆ ಇದು ಇನ್ಫಾರ್ಮೇಶನ್ ಕೊಡು. ದಟ್ ಈಸ್ ಆಲ್ ಸೋಷಿಯಲ್ ಇಂಜಿನಿಯರಿಂಗ್. ದೆನ್ ಆರ್ಗನೈಸೇಷನ್ ಯಾರು ಮಾಡ್ತಾರೆ, ಆರ್ಗನೈಸೇಷನ್ ಒಂದಿಷ್ಟು ಗ್ರೂಪ್ಸ್ ಇರುತ್ತೆ, ಅವ್ರ ಮೋಟಿವ್ ಏನು, ಫೈನಾನ್ಷಿಯಲ್ ಗೇನ್ಸ್. ಓಕೆ, ದುಡ್ಡು ಮಾಡ್ಕೊಳ್ಳೋಸ್ಕರ. ಸೊ ಅದನ್ನ ಹೇಗೆ ಮಾಡ್ತಾರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಮಾಲ್ವೇರ್. ಇದ್ರ ಬಗ್ಗೆ ಡಿಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡುವ. ಮಾಲ್ವೇರ್ ಅಂದ್ರೇನು, ಮಾಲ್ವೇರ್ ಯೂಸ್ ಮಾಡಿಕೊಂಡು ಹೇಗೆ ಫೈನಾನ್ಷಿಯಲ್ ಗೇನ್ ಮಾಡ್ಬೋದು ಅಂತ ಹೇಳಿ. ಓಕೆ, ದೆನ್ ಆಸ್ ಅ ನೇಷನ್ ಸ್ಟೇಟ್ಸ್ ಬೇರೆ ಬೇರೆ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಮೋಟಿವ್ ಏನು, ಸೈಬರ್ ಎಸ್ಪಿಯೋನಾಜ್. ಅವ್ರನ್ನ ಬೇರೆ ಕಂಟ್ರಿನ ಅಟ್ಯಾಕ್ ಮಾಡಕ್ಕೆ ಅಥವಾ ತಮ್ಮ ಕಂಟ್ರಿನ ಹೇಗೆ ಪ್ರಾಫಿಟ್ ಮಾಡ್ಕೊಳ್ಳೋಕೆ ದೇ ಮೇ ಯೂಸ್ ದಿಸ್. ಅಂಡ್ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಎಸ್ ಬಾಟ್ನೆಟ್ಸ್. ಓಕೆ, ಇದು ಒಂದೇ ಅಂತಲ್ಲ, ಇದು ಒಂದೊಂದು ಎಕ್ಸಾಂಪಲ್. ಮಾಲ್ವೇರ್ ಒಂದೇ ಇಲ್ಲ ಫೈನಾನ್ಷಿಯಲ್ ಗೇನ್ ಮಾಡಕ್ಕೆ. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಯೂಸಿಂಗ್ ದಿಸ್ ಓಕೆ, ಸೋಷಿಯಲ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಮಾಲ್ವೇರ್ ಇರ್ಬೋದು, ಬಾಟ್ನೆಟ್ಸ್ ಇರ್ಬೋದು. ಬಿಕಾಸ್ ಆಫ್ ದ ಮೋಟಿವ್ಸ್ ಲೈಕ್ ಸೋಷಿಯಲ್ ರೀಸನ್, ಫೈನಾನ್ಷಿಯಲ್ ಗೇನ್ಸ್ ಆರ್ ಸೈಬರ್ ಎಸ್ಪಿಯೋನಾಜ್, ದೀಸ್ ಪೀಪಲ್ ವಿಲ್ ಅಟ್ಯಾಕ್. ಓಕೆ, ಇದು ಒಂದು ಲ್ಯಾಂಡ್ಸ್ಕೇಪ್ ಹೇಗೆ ಅಟ್ಯಾಕ್ ಆಗುತ್ತೆ ಅನ್ನೋದು. ಸೊ ಸೈಬರ್ ಕ್ರೈಮ್ ಅಂತ ಅಂದ್ರೆ ಏನ್ ನೋಡಿದ್ವಿ, ಯಾವ್ಯಾವ ಟೈಪ್ ಇರುತ್ತೆ ನೋಡಿದ್ವಿ. ಓಕೆ, ಇವಾಗ ಏನ್ ಕಲಿಯೋದು, ಈ ಕ್ರೈಮ್ ಆಗ್ತಾ ಇದ್ರೆ ನಾವು ಸೈಬರ್ ಸೆಕ್ಯೂರಿಟಿ ನೆಕ್ಸ್ಟ್ ಸ್ಟೆಪ್ ಅಲ್ವಾ. ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ನಾವು ಹೇಗೆ ಸೇಫ್ ಆಗಿರ್ಬೇಕು. ಆ ಸೇಫ್ ಆಗಿರೋದಕ್ಕೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸೈಬರ್ ಸೆಕ್ಯೂರಿಟಿ. ಇದಕ್ಕೆ ನಾವು ಸೈಬರ್ ಭದ್ರತೆ ಅನ್ಬೋದು. ಸೈಬರ್ಗೆ ಅಂತರ್ಜಾಲ ಭದ್ರತೆ ಅಥವಾ ಇಂಟರ್ನೆಟ್ ನಲ್ಲಿ ಏನೇನು ಯೂಸ್ ಮಾಡ್ತೀವಿ ಅದರ ಭದ್ರತೆ. ಓಕೆ, ಸೊ ಸೈಬರ್ ಸೆಕ್ಯೂರಿಟಿ ರೆಫರ್ಸ್ ಟು ಅ ಪ್ರಾಕ್ಟಿಸ್ ಆಫ್ ಪ್ರೊಟೆಕ್ಟಿಂಗ್ ಕಂಪ್ಯೂಟರ್ಸ್, network, software and data from cyber attacks, unauthorized access and damage. In simple words, it is the protection of digital systems from cyber crime. ಅಂದ್ರೆ ಸೈಬರ್ ಕ್ರೈಮ್ ಆಗದೆ ಹಾಗೆ ನೋಡಿಕೊಳ್ಳುವ ಪ್ರೊಸೆಸ್ ಇರ್ಬೋದು. ಏನೋ ಒಂದು ಸ್ಟೆಪ್ ತಗೋತಾ ಇದ್ದೀರಾ, ಅದನ್ನೆಲ್ಲಾನು ಮಾಡೋದು ಏನ್ ಪ್ರೊಸೀಜರ್ ಇರುತ್ತೆ, ಅದಕ್ಕೆ ನಾವು ಸೈಬರ್ ಸೆಕ್ಯೂರಿಟಿ ಅಂತೀವಿ. ಸೈಬರ್ ಕ್ರೈಮ್ ಅನ್ನು ತಡೆಗಟ್ಟುವ ಸಿಸ್ಟಮ್ಗೆ ಸೈಬರ್ ಸೆಕ್ಯೂರಿಟಿ. ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ಸೈಬರ್ ಸೆಕ್ಯೂರಿಟಿಲಿ ಏನೇನು ಬರುತ್ತೆ, ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡ್ಸ್ ಆಲ್ ಟೆಕ್ನಾಲಜೀಸ್, ಪ್ರೊಸೆಸಸ್ ಅಂಡ್ ಪ್ರಾಕ್ಟೀಸ್ ಡಿಸೈನ್ ಟು ಸೇಫ್ ಗಾರ್ಡ್ ಇನ್ಫಾರ್ಮೇಶನ್ ಅಂಡ್ ಸಿಸ್ಟಮ್ ಇನ್ ದ ಡಿಜಿಟಲ್ ವರ್ಲ್ಡ್. ಡಿಜಿಟಲ್ ಯುಗದಲ್ಲಿ ಅಥವಾ ಡಿಜಿಟಲ್ ವರ್ಲ್ಡ್ ಅಲ್ಲಿ ಏನೇನ್ ಇರುತ್ತೆ ಅದನ್ನೆಲ್ಲನೂ ಪ್ರೊಟೆಕ್ಟ್ ಮಾಡೋದು. ಇದ್ರದ್ದು ಮೇನ್ ಏಮ್, ಸೈಬರ್ ಸೆಕ್ಯೂರಿಟಿ ಮೇನ್ ಏಮ್ ಏನಂತಂದ್ರೆ, ದಿಸ್ ಮೇನ್ ಏಮ್ ಇಸ್ ಟು ಎನ್ಶ್ಯೂರ್ ದ ಕಾನ್ಫಿಡೆನ್ಶಿಯಾಲಿಟಿ, ಇಂಟಿಗ್ರಿಟಿ ಅಂಡ್ ಅವೈಲೇಬಿಲಿಟಿ ಆಫ್ ದ ಡೇಟಾ. ಓಕೆ, ಸೊ ಇದು ಏನ್ ಮೇನ್ 3 ವರ್ಡ್ ಇದೆ. ಸೈಬರ್ ಸೆಕ್ಯೂರಿಟಿನ ಯಾರು ಕರಿಯರ್ ಅಂತ ಮಾಡ್ತಾರೆ ಅಥವಾ ಇದು ಅವ್ರಿಗೆ ಇದು 3 ವರ್ಡ್ ಬಹಳ ಇಂಪಾರ್ಟೆಂಟ್. ಏನೇನು, ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೇನು, ಮೀನ್ಸ್ ಇನ್ಫಾರ್ಮೇಶನ್ ಇಸ್ ಎಕ್ಸೆಸಿಬಲ್ ಓನ್ಲಿ ಟು ಅ ಆಥರೈಸ್ಡ್ ಪರ್ಸನ್. ಅಂತಂದ್ರೆ ಇವಾಗ ಪ್ರೊಫೆಸರ್ ಆಗಿ ಏನೇನು ಇನ್ಫಾರ್ಮೇಶನ್ ನೋಡ್ಬೋದು, ಅದು ಸ್ಟೂಡೆಂಟ್ ಆಗಿ ನಿಮ್ಗೆ ನೋಡಕ್ ಸಿಗಲ್ಲ. ಅಂದ್ರೆ ಯಾರು ಏನ್ ಆಥರೈಸ್ ಇರ್ತಾರೆ ಅವ್ರು ಅದಷ್ಟೇ ನೋಡ್ಬೋದು. ಅಥವಾ ನೀವು ನಿಮ್ ಲಾಗಿನ್ ಆಗಿ ನಿಮ್ದಷ್ಟೇ ಮಾರ್ಕ್ಸ್ ನೋಡ್ಬೋದು. ಓಕೆ, ಬೇರೆದವ್ರದ್ದು ಮಾರ್ಕ್ಸ್ ನಿಮ್ಗೆ ನೋಡಕ್ ಆಗಲ್ಲ. ದಟ್ ಈಸ್ ವಾಟ್ ಈಸ್ ಕಾನ್ಫಿಡೆನ್ಶಿಯಾಲಿಟಿ. ಯಾರಿಗೆ ಎಕ್ಸೆಸಿಬಲ್ ಆಥರೈಸ್ ಪರ್ಸನ್ ಇರ್ತಾರೆ
ಅವರಷ್ಟೇ ನೋಡ್ಬೋದು. ಓಕೆ, ದಟ್ ಈಸ್ ಕಾನ್ಫಿಡೆನ್ಷಿಯಲಿಟಿ. ಇಂಟಿಗ್ರಿಟಿ ಅಂದರೆ, ಇಂಟಿಗ್ರಿಟಿ ಮೀನ್ಸ್ ಡೇಟಾ ಇಸ್ ಅಕ್ಯುರೇಟ್ ಆ್ಯಂಡ್ ನಾಟ್ ಆಲ್ಟರ್ಡ್ ವಿದೌಟ್ ಪರ್ಮಿಷನ್. ಓಕೆ, ಏನು ಡೇಟಾ ನೋಡ್ತಾ ಇರ್ತೀರಾ ಅದು ಅಕ್ಯುರೇಟ್ ಆಗಿರಬೇಕು. ಆಮೇಲೆ ಅದು ವಿದೌಟ್ ಪರ್ಮಿಷನ್ ಆಲ್ಟರ್ ಮಾಡ್ಲಿಕ್ಕೆ ಬರದೇ ಆಗಿರಬೇಕು. ಅಂದರೆ ಸಿಸ್ಟಮ್ ಇಟ್ ಸೆಲ್ಫ್ ಶುಡ್ ಬಿ ಬಿಲ್ಟ್ ಇನ್ ಸಚ್ ಎ ವೇ ದಟ್ ನೋಬಡಿ ಶುಡ್ ಬಿ ಏಬಲ್ ಟು ಆಲ್ಟರ್ ದ ಡೇಟಾ ಅನ್ಲೆಸ್ ಯು ಆರ್ ಅ ಆಥರೈಸ್ಡ್ ಪರ್ಸನ್. ಫಾರ್ ಎಕ್ಸಾಂಪಲ್, ನಿಮ್ಗೇನೋ ಮಾರ್ಕ್ಸ್ ಬಿದ್ದಿದೆ, 80% ಬಂದಿದೆ, ಇಲ್ಲ ನಂಗೆ 95 ಬೇಕು, ನೀವೆಲ್ಲೋ ಲಾಗಿನ್ ಆಗಿ 80% ಇದ್ದು 95, 99 ಮಾಡಿಬಿಟ್ರೆ ಅಂದರೆ ಅದು ಡೇಟಾ ಕಾಂಪ್ರಮೈಸ್ ಆಯಿತು. ಡೇಟಾದ ಇಂಟಿಗ್ರಿಟಿ ಪ್ರಾಬ್ಲಮ್ ಆದಾಗಾಯಿತು. ಅದು ಆಗದೆ ಇರೋ ಹಾಗೆ ಆ ಸಿಸ್ಟಮ್ ಏನು ಬಿಲ್ಟ್ ಮಾಡಿರ್ತಾರೆ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಡೇಟಾ ಇಂಟಿಗ್ರಿಟಿ. ಅಂದರೆ ಡೇಟಾದ ವ್ಯಾಲ್ಯೂ ಏನಿರುತ್ತೆ ಅದು ಅಕ್ಯುರೇಟ್ ಇರುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕಮ್ಸ್ ಅವೈಲಬಿಲಿಟಿ. ಅವೈಲಬಿಲಿಟಿ ಅಂದರೆ, ಅವೈಲಬಿಲಿಟಿ ಮೀನ್ಸ್ ಸಿಸ್ಟಮ್ ಆ್ಯಂಡ್ ಡೇಟಾ ಆರ್ ಎಕ್ಸೆಸಿಬಲ್ ವೆನ್ ನೀಡೆಡ್. ಯಾವಾಗ ಅದರ ಅವಶ್ಯಕತೆ ಇರುತ್ತೆ ಅದು ಯೂಸ್ ಆಗಕ್ಕೆ ಬರಬೇಕು. ದಿಸ್ ಡಸಂಟ್ ಮೀನ್ ಏನೋ ನಾವು ಎಕ್ಸಸ್ ಮಾಡ್ತಾ ಇರ್ತೀವಿ, ಭಾಳ ಜನ ಹಿಟ್ ಮಾಡ್ತಾ ಇದ್ದಾರೆ, ಅವಾಗ ಮೇ ಬಿ ಸ್ಲೋ ಇರ್ಬೋದು. ಇದು ಅವೈಲಬಿಲಿಟಿ ಬರಲ್ಲ. ಅವೈಲಬಿಲಿಟಿ ಅಂತಂದರೆ ವಿತ್ ಪರ್ಪಸ್ ಸಂಬಡಿ ವಿಲ್ ಅಟ್ಯಾಕ್ ಆ್ಯಂಡ್ ಎನ್ಶೋರ್ ದಟ್ ಯು ಕಾಂಟ್ ಯೂಸ್ ಇಟ್. ಓಕೆ, ಇದು ಗೌರ್ಮೆಂಟ್ ಸೈಟನ್ನು ಹ್ಯಾಕ್ ಮಾಡಬೇಕು ಅಂತೇಳಿ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಅವ್ರದ್ದು ಎಲ್ಲ ಗೌರ್ಮೆಂಟದ್ದು ಏನೇನು ಡೇಟಾ ಇರುತ್ತೆ ಅದೇನೋ ಬಾಟ್ನೆಟ್ ಅಂತ ಹೇಳಿ ಒಂದು ಎಕ್ಸಾಂಪಲ್ ನೋಡಿದ್ವಿ, ಅದನ್ನು ಯೂಸ್ ಮಾಡಿ ಡೇಟಾ ಯೂಸ್ ಮಾಡ್ಲಿಕ್ಕೆ ಬರೋ ಹಾಗೆ ಮಾಡಿಬಿಡ್ತಾರೆ. ದ್ಯಾಟ್ ಈಸ್ ಅವೈಲಬಿಲಿಟಿ, ನಾಟ್ ದ ಇಂಟರ್ನೆಟ್ ಸ್ಲೋನೆಸ್ ಅದರ್ ಅದರ್ಸ್. ಡೇಟಾನ ಇದ್ದಿದ್ದನ್ನು ಅವೈಲೇಬಲ್ ಯೂಸ್ ಮಾಡಕ್ಕೆ ಬರದ ಹಾಗೆ ಮಾಡೋದು ಈಸ್ ಅವೈಲಬಿಲಿಟಿ. ಸೊ ಇದು 3 ಸೈಬರ್ ಸೆಕ್ಯೂರಿಟಿದು ಮೇನ್ ಥೀಮ್. ಇದನ್ನ ಇಟ್ಕೊಂಡೇ ಸೈಬರ್ ಸೆಕ್ಯೂರಿಟಿಲಿ ಏನೇನು ಪ್ರಾಕ್ಟೀಸಸ್ ಮಾಡ್ತಾರೆ ಈ 3 ಮುಖಾಂತರ ಮಾಡ್ತಾರೆ. ಓಕೆ, ನಾವು ಸೈಬರ್ ಸೆಕ್ಯೂರಿಟಿ ಅಂದರೆ ಏನಂತ ಗೊತ್ತಾಯಿತು. ಓಕೆ, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನೋಡೋಣ. ಸೈಬರ್ ಕ್ರೈಮ್ ಅಂದ್ರೆ ಏನು? ಇಲ್ಲಿಗಲ್ ಆಕ್ಟಿವಿಟಿ ಕ್ಯಾರಿಡ್ ಔಟ್ ಇನ್ ದ ಡಿಜಿಟಲ್ ವರ್ಲ್ಡ್. ಡಿಜಿಟಲ್ ವರ್ಲ್ಡ್ ಅಲ್ಲಿ ಏನೇನು ಇಲ್ಲಿಗಲ್ ಆಕ್ಟಿವಿಟಿ ಇರುತ್ತೆ ಅದಕ್ಕೆ ಸೈಬರ್ ಕ್ರೈಮ್ ಅಂತೀವಿ. ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು? ಪ್ರೊಟೆಕ್ಷನ್ ಅಗೇನ್ಸ್ಟ್ ದೋಸ್ ಇಲ್ಲಿಗಲ್ ಆಕ್ಟಿವಿಟೀಸ್. ಸೊ ವಿ ನೋ ವಾಟ್ ಇಸ್ ಸೈಬರ್ ಕ್ರೈಮ್, ವಾಟ್ ಈಸ್ ಸೈಬರ್ ಸೆಕ್ಯೂರಿಟಿ. ಈಗ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಸೈಬರ್ ಸೆಕ್ಯೂರಿಟಿ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್. ಇದಿಷ್ಟೇ ಎಲ್ಲ ತುಂಬಾ ಮೀನ್ಸ್ ಇರುತ್ತೆ. ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಲೈಕ್ ಏನು, ಯೂಸಿಂಗ್ ಸ್ಟ್ರಾಂಗ್ ಪಾಸ್ವರ್ಡ್ ಆ್ಯಂಡ್ 2-factor authentication. ಫಾರ್ ಎಕ್ಸಾಂಪಲ್, ನೀವೀಗ RCU ಅಲ್ಲಿ ಸ್ಟೂಡೆಂಟ್ ಇದ್ರೆ, ಇಫ್ ಯು ಯೂಸ್ RCU at 2026, ಓಕೆ, ನಾನು ಆಸ್ ಅ ಹ್ಯಾಕರ್ ಐ ಕ್ಯಾನ್ ಈಸಿಲಿ ಗೆಸ್ ದೀಸ್ ಆರ್ ದ ಸ್ಟೂಡೆಂಟ್ಸ್ RCU ಅಲ್ಲಿ ಕಲಿತಾ ಇದ್ದಾರೆ, 2026 ಅಲ್ಲಿ ಜಾಯ್ನ್ ಆಗಿದ್ದಾರೆ ಅಂದ್ರೆ ಅವ್ರದ್ದು ಈ ಥರ ಪಾಸ್ವರ್ಡ್ ಇರ್ಬೋದು. ಗೆಸ್ ಮಾಡಿ ಹಾಕಿದರೆ 100 ಜನದಲ್ಲಿ ಈವನ್ 5 ಜನನೂ ಆ ಪಾಸ್ವರ್ಡ್ ಇಟ್ಟಿದ್ರೆ ಐ ಕ್ಯಾನ್ ಸ್ಟೀಲ್ ದೇರ್ ಇನ್ಫಾರ್ಮೇಶನ್. ಓಕೆ, ಸೊ ದ್ಯಾಟ್ ಈಸ್ ಅ ವೀಕ್ ಪಾಸ್ವರ್ಡ್. ನಿಮ್ದು ಕ್ಯಾಪಿಟಲ್ ಯೂಸ್ ಮಾಡಿದಾರ, ಏನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿದಾರ, @ ನಂಬರ್ ಯೂಸ್ ಮಾಡಿದಾರ, ಬಟ್ ಸ್ಟಿಲ್ ಇಟ್ಸ್ ವೆರಿ ಈಸಿ ಫಾರ್ ಮೀ ಟು ಗೆಸ್ ಅಲ್ವಾ. ಸೊ ಸ್ಟ್ರಾಂಗ್ ಪಾಸ್ವರ್ಡ್ ಅಂತಂತಂದ್ರೆ ಯಾರಿಗೂ ಗೆಸ್ ಮಾಡಕ್ ಆಗಿರಬಾರ್ದು. ನಿಮ್ದು ಫಸ್ಟ್ ನೇಮು ಅಥವಾ ನಿಮ್ಮ ಹೆಸರು ಯೂಸ್ ಮಾಡಿರೋದು, ಬರ್ತ್ ಡೇಟ್ ಯೂಸು, ಅದರಲ್ಲಿ ಏನೂ ಮಾಡಿರಬಾರ್ದು. ಬೇರೆಯವ್ರಿಗೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಗೊತ್ತಿದ್ರು ಆ ಇನ್ಫಾರ್ಮೇಶನ್ ಯೂಸ್ ಮಾಡಿ ನಿಮ್ಮ ಪಾಸ್ವರ್ಡ್ ಗೆಸ್ ಆಗಿರಬಾರ್ದು. ನಿಮ್ಮ ಪಾಸ್ವರ್ಡ್ ಯಾವಾಗಲೂ ಆ ಥರ ಇರಬೇಕು. ಆಮೇಲೆ ಒಂದೇ ಪಾಸ್ವರ್ಡು ಎಲ್ಲದಕ್ಕೂ ಇರಬಾರ್ದು. ಯಾಕಂದರೆ ಒಂದು ಪಾಸ್ವರ್ಡ್ ಏನಾದರೂ ಅವ್ರಿಗೆ ಗೊತ್ತಾಯಿತು ಹೇಗೋ ಮಾಡಿ, ಅದೇ ಪಾಸ್ವರ್ಡ್ ನಿಮ್ಮದು ಸಿಂಪಲ್ ಈಗ ನಿಮ್ಮ ಯೂನಿವರ್ಸಿಟಿ ಲಾಗಿನ್ ಆದಕ್ಕೂ ಯೂಸ್ ಮಾಡಿದ್ದೀರಾ, ಅದೇ ಪಾಸ್ವರ್ಡ್ ಬ್ಯಾಂಕಿಗೂ ಇಟ್ಟಿದ್ದೀರಾ. ನಾನು ಯೂನಿವರ್ಸಿಟಿ ಹ್ಯಾಕ್ ಮಾಡಿದರೆ ಮೇ ಬಿ ನಿಮ್ಮ ಮಾರ್ಕ್ಸ್ ಅದು ನೋಡ್ಬೋದು ಅಲ್ವಾ. ಅದೇ ಪಾಸ್ವರ್ಡ್ ನೀವು ಬ್ಯಾಂಕಿಗೆ ಯೂಸ್ ಮಾಡಿದರೆ ಯು ವಿಲ್ ಯೂಸ್ ಆಲ್ ದ ಮನಿ. That is why it is very important to use strong password, and then it has to be what? Unique to each and individual account. ಓಕೆನಾ. ಆಮೇಲೆ ನೆಕ್ಸ್ಟ್ ಏನಿದೆ, 2-factor authentication. ಅಂದರೆ ನಮ್ಗೆ OTP ಬರುತ್ತೆ. ಪಾಸ್ವರ್ಡ್ ಹಾಕ್ತೀರಾ, ಆಮೇಲೆ ಲಾಗಿನ್ ಆಗೋಕ್ಕೆ ಮತ್ತೊಂದು OTP ಬರುತ್ತೆ. ಯಾಕೆ OTP? ನಿಮ್ಮ ಮೊಬೈಲ್ ನಿಮ್ಮ ಹತ್ರನೇ ಇರುತ್ತೆ. ಈವನ್ ಯಾರೋ ಹೇಗೋ ಹೇಕ್ ಮಾಡಿ ಪಾಸ್ವರ್ಡ್ ಗೆಸ್ ಮಾಡಿದ್ರು OTP ಇಲ್ಲದೆ ಲಾಗಿನ್ ಆಗೋಕ್ಕಾಗಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಮೆಷರ್ ಕಂಟ್ರೋಲ್ ಮಾಡೋಕ್ಕೆ. ಓಕೆ, ಮಿಸ್ಯೂಸ್ ಆಗಬಾರ್ದು. ಸೈಬರ್ ಸೆಕ್ಯೂರಿಟಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತೇಳಿ. ಆಮೇಲೆ ಇನ್ಸ್ಟಾಲಿಂಗ್ ಆಂಟಿವೈರಸ್ ಆ್ಯಂಡ್ ಫೈರ್ವಾಲ್. ಆಂಟಿವೈರಸ್ ಅಂದರೆ ಏನು ಇದೆಲ್ಲ ಮುಂದೆ ನೋಡುವ, ಬಟ್ ಯು ಶುಡ್ ಬಿ ನೋಯಿಂಗ್. ಯಾವುದೇ ಕಂಪ್ಯೂಟರು ಅಥವಾ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರೆ, ಇಂಟರ್ನೆಟಿಗೆ ಕನೆಕ್ಟ್ ಮಾಡ್ತಾ ಇದ್ರೆ, ಓಕೆ, ಇದು ಆಂಟಿವೈರಸ್ ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ವೈರಸ್ ಅಟ್ಯಾಕ್ ಆಗುತ್ತೆ. ವೈರಸ್ ಮುಖಾಂತರ ನಿಮ್ದೆಲ್ಲ ಇನ್ಫಾರ್ಮೇಷನ್ ಹೋಗುತ್ತೆ, ಯು ವಿಲ್ ಲೂಸ್ ಮನಿ. ಓಕೆ, ಸೊ ಡೋಂಟ್ ಕಾಂಪ್ರಮೈಸ್ ಆನ್ ಆಂಟಿವೈರಸ್. ಇಟ್ ಈಸ್ ನಾಟ್ ವೆರಿ ಕಾಸ್ಟ್ಲಿ, ಎಷ್ಟು ದುಡ್ಡಿದ್ರು. ಬಟ್ ನೀವು ಲ್ಯಾಪ್ಟಾಪ್ ತಗೋತಾ ಇದ್ದೀರಾ, ಕಂಪ್ಯೂಟರ್ ಯೂಸ್ ಮಾಡ್ತೀರಾ ಇದಂದರೆ ಆಂಟಿವೈರಸ್ ಇರಲೇಬೇಕು. ಫೈರ್ವಾಲ್ ಆಲ್ಸೋ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಡಿಫಾಲ್ಟ್. ನೀವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇದ್ದರೆ, ಮೈಕ್ರೋಸಾಫ್ಟ್ ಅದಿದ್ರೆ ಡಿಫಾಲ್ಟ್ ಬಂದಿರುತ್ತೆ ಫೈರ್ವಾಲ್, ಅದನ್ನ ಎನೇಬಲ್ ಮಾಡಬೇಕು. ಓಕೆ.
ಓಕೆ. ದೆನ್ ರೆಗ್ಯುಲರ್ ಸಾಫ್ಟ್ವೇರ್ ಅಪ್ಡೇಟ್ಸ್. ಒಂದ್ಸಲ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದೀರಾ ಅಂತಂತಂದ್ರೆ ಅದನ್ನ ಆ ಸಾಫ್ಟ್ವೇರ್ ಕಂಪ್ನಿಯವರು ಅವಾಗಿಂದ ಅವಾಗ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಯಾಕೆ? ಏನೋ ಸೆಕ್ಯೂರಿಟಿ ಲೂಪ್ ಹೋಲ್ ಇರ್ಬೋದು, ಅದನ್ನ ಯಾವಾಗೋ ಅಟ್ಯಾಕ್ ಮಾಡಿದ್ದಾರೆ, ಹ್ಯಾಕರ್ ಮಾಡಿದ್ಮೇಲೆ ಗೊತ್ತಾಗೋ ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತು, ದೆನ್ ದೇ ರಿಲೀಸ್ ಅ ಪ್ಯಾಚ್, ಇದಕ್ಕೆ ಅಪ್ಡೇಟ್ ಮಾಡಿದ್ರೆ ಇನ್ಮೇಲಿಂದ ಅಟ್ಯಾಕ್ ಆಗಲ್ಲ ಅಂತ ಹೇಳಿ. ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಸಾಫ್ಟ್ವೇರ್ಸ್ ರೆಗ್ಯುಲರ್ಲಿ ಅಪ್ಡೇಟಿಂಗ್. ಆಮೇಲೆ ಡೇಟಾ ಎನ್ಕ್ರಿಪ್ಷನ್. ಡೇಟಾ ಎನ್ಕ್ರಿಪ್ಷನ್ ಅನ್ನ ನಾವು ಕನ್ನಡದಲ್ಲಿ ದತ್ತಾಂಶ ಸಂಕೇತೀಕರಣ ಅಥವಾ ಮಾಹಿತಿ ಗುಪ್ತೀಕರಣ ಅನ್ಬೋದು. ಫಾರ್ ಎಕ್ಸಾಂಪಲ್ ಆಧಾರ್ ನಂಬರು ಬ್ಯಾಂಕಲ್ಲಿ ಅಲ್ಲಿ ಯೂಸ್ ಆಗಿರುತ್ತೆ. ಸೊ ಯು ಶುಡ್ ನಾಟ್ ಬಿ ಗಿವಿಂಗ್ ಆಧಾರ್ ಕಾರ್ಡ್ ನಂಬರ್ ಎವ್ರಿವೇರ್. ಬಹಳಷ್ಟು ಕಡೆ ನಾವು ಬ್ಯಾಂಕಲ್ಲಿ ಹೋದ್ರೆ ಅವ್ರೇನ್ ಹೇಳ್ತಾರೆ, ಮಾಸ್ಕ್ ಮಾಡಿ ಆಧಾರ್ ಕಾರ್ಡ್ ಕೊಡಿ ಅಂತಾರೆ. ಅಂದ್ರೆ ಮುಂಚೆದೆಲ್ಲ ಡಿಜಿಟ್ ಅನ್ನ ಕಾಣದೆ ಹಾಗೆ ಮಾಡಿ ಓನ್ಲಿ ಲಾಸ್ಟ್ 4 ಡಿಜಿಟ್ ನ ಮಾಡುದು. ಯಾಕಂದ್ರೆ ಇದು ನಿಮ್ದು ಸೀಕ್ರೆಟ್. ಸೊ ಇದನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋಕೆ ಏನಂತಾರೆ, ಡೇಟಾ ಎನ್ಕ್ರಿಪ್ಷನ್, ಬೇರೆದಾದ್ರು ಸಿಗದೆ ಹಾಗೆ. ಮೇನ್ಲಿ ಎಲ್ಲಿ ಯೂಸ್ ಆಗುತ್ತೆ ಇದು? ಓಕೆ, ಎನ್ಕ್ರಿಪ್ಷನ್ ಅಂತಂದ್ರೆ ಈಗ ನಿಮ್ದು ಲ್ಯಾಪ್ಟಾಪ್ ಫಾರ್ ಎಕ್ಸಾಂಪಲ್ ಕಳೆದೋಯ್ತು, ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ನಿಮ್ದು ಇಂಪಾರ್ಟೆಂಟ್ ಡೇಟಾ ಇದೆ. ಆ ಲ್ಯಾಪ್ಟಾಪ್ ತಗೊಂಡು ಹೋದವನಿಗೆ ಯಾರಿಗೆ ಸಿಕ್ಕಿರತ್ತೆ ಅವರು ಲಾಗಿನ್ ಆಗಿ ಇನ್ಫಾರ್ಮೇಶನ್ ನೋಡಿರಬಾರದು ಅಲ್ವಾ. ಸೊ ಇವನ್ ಕಳೆದು ಹೋದ್ರು, ಲ್ಯಾಪ್ಟಾಪ್ ಹೋಗಿರ್ಬೇಕು ನಿಮ್ದು 50,000 1,00,000 ರೂಪಾಯಿ ದುಡ್ಡು ಹೋದ್ರು, ಬಟ್ ಡೇಟಾ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಲ್ಯಾಪ್ಟಾಪ್ 1,00,000 ಇದೆ, ಬಟ್ ಅದ್ರಲ್ಲಿ ಇರೋ ನೀವು ಪಾಸ್ವರ್ಡ್ ಸೇವ್ ಮಾಡಿ ನಿಮ್ ಬ್ಯಾಂಕ್ ಅಕೌಂಟ್ ಲಾಗಿನ್ ಆಗಿ 10,00,000 ಹೋಗ್ಬೋದಲ್ವಾ. ಸೊ ಸಾಫ್ಟ್ವೇರ್ ಬರುತ್ತೆ, ಅದನ್ನ ಎನ್ಕ್ರಿಪ್ಟ್ ಮಾಡಿ ಇಟ್ಟಿರುತ್ತೆ. ಓಕೆ, ಅನ್ಲೆಸ್ ಅಂಡ್ ಅಂಟಿಲ್ ಯು ಗಿವ್ ರೈಟ್ ಕ್ರೆಡೆನ್ಶಿಯಲ್ಸ್, ಅದನ್ನ ಡಿಕ್ರಿಪ್ಟ್ ಮಾಡಿ ನೋಡಕ್ ಬರಲ್ಲ. ದೆನ್ ಒನ್ ಮೋರ್ ಇಸ್ ಸೈಬರ್ ಅವೇರ್ನೆಸ್ ಟ್ರೈನಿಂಗ್, ಲೈಕ್ ವಾಟ್ ವಿ ಆರ್ ಡೂಯಿಂಗ್ ಟುಡೇ. ಬೇಕಾದಷ್ಟೆಲ್ಲ ಮೆಜರ್ ಮಾಡ್ಬೋದು ಕಂಪನಿಯವರು, ಬೇರೆ ಬೇರೆ ಸಾಫ್ಟ್ವೇರು, ಬಟ್ ಆಸ್ ಅ ಯೂಸರ್ ನಮ್ಗೆ ಅದನ್ನ ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ವಿ ವಿಲ್ ಫಾಲ್ ವಿಕ್ಟಿಮ್. ನಮ್ಗೆ ಈಸಿಲಿ ಯಾರಾದ್ರೂ ಮೋಸ ಮಾಡ್ಬೋದು. ಅದಕ್ಕೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಸೈಬರ್ ಸೆಕ್ಯೂರಿಟಿ ಫಸ್ಟ್ ಸ್ಟೆಪ್ ಏನು? ಸೈಬರ್ ಅವೇರ್ನೆಸ್ ಟ್ರೈನಿಂಗ್. ಎಲ್ಲರಿಗೂ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಬೇರೆ ಯಾವುದೇ ತರ ಏನೇ ಇಂಟರ್ನೆಟ್ ನಲ್ಲಿ ಯೂಸ್ ಮಾಡ್ತಾ ಇದ್ರು, ಬೇಸಿಕ್ ಸೈಬರ್ ಸೆಕ್ಯೂರಿಟಿ ನಮ್ಗೆ ಗೊತ್ತಿರ್ಬೇಕು. ಇವಾಗ ಏನ್ ಸಿಂಪಲ್ ಹೇಳಿದ್ವಿ, ಪಾಸ್ವರ್ಡ್ ಹೇಗಿರ್ಬೇಕು ಅಂತ. ಆ ತರ ಇನ್ನೂ ಬಹಳಷ್ಟು ಅಂಶಗಳಿವೆ, ನಾವು ನೋಡುವ ಮುಂದಿನ ಸ್ಲೈಡ್ ಅಲ್ಲಿ. ದಿಸ್ ಇಸ್ ವಾಟ್ ಒನ್ ಆಫ್ ದ ಮೀನ್ಸ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಸೈಬರ್ ಸೆಕ್ಯೂರಿಟಿ. ಸರಿನಾ? ಓಕೆ, ಸೊ ಸೈಬರ್ ಸೆಕ್ಯೂರಿಟಿಲಿ ಎಲಿಮೆಂಟ್ಸ್ ಯಾವ್ಯಾವ ಬರುತ್ತೆ? ದಿಸ್ ಇಸ್ ಮೇನ್ಲಿ ಫಾರ್ ದ ಎನಿಬಡಿ ಯಾರು ಕಂಪ್ಯೂಟರ್ ಸೈನ್ಸ್ ಇದ್ದಾರೆ, MCA ಮಾಡ್ತಾ ಇದ್ದಾರೆ ಎಲ್ಲ, ಸೈಬರ್ ಸೆಕ್ಯೂರಿಟಿಲಿ ಯಾವ್ಯಾವ ಡೊಮೇನ್ ಬರುತ್ತೆ. ಒಂದು ಎಂಡ್ ಯೂಸರ್ ಎಜುಕೇಶನ್ ಅಂತ ನಾವು ಹೇಳಿದ್ವಿ, ಅಂದ್ರೆ ಇವತ್ತೇನ್ ಮಾಡ್ತಾ ಇದೀವಿ, ಯೂಸರ್ನ ಟ್ರೈನ್ ಮಾಡೋದು. ಆಮೇಲೆ ಬೇರೆ ಬೇರೆ ಆಸ್ಪೆಕ್ಟ್ಗೆ ಒಂದೊಂದು ಡೊಮೇನ್ ಇದೆ. ಸೊ ಯು ಕ್ಯಾನ್ ಬಿಕಮ್ ಎಕ್ಸ್ಪರ್ಟ್ ಇನ್ ಓನ್ಲಿ ಒನ್ ಡೊಮೇನ್. ಫಾರ್ ಎಕ್ಸಾಂಪಲ್ ಮೊಬೈಲ್ ಸೆಕ್ಯೂರಿಟಿ ಇರ್ಬೋದು, ನೆಟ್ವರ್ಕ್ ಸೆಕ್ಯೂರಿಟಿ, ಅಪ್ಲಿಕೇಶನ್ ಸೆಕ್ಯೂರಿಟಿ, ಎಂಡ್ ಪಾಯಿಂಟ್ ಸೆಕ್ಯೂರಿಟಿ, ಡೇಟಾ ಸೆಕ್ಯೂರಿಟಿ ಅಂದ್ರೆ ಆಗಲ್ ನೋಡಿದ್ವಿ, ಐಡೆಂಟಿಟಿ ಅಂಡ್ ಎಕ್ಸೆಸ್ ಮ್ಯಾನೇಜ್ಮೆಂಟ್. ಓಕೆ, ದಿಸ್ ಇಸ್ ವೇರ್ ಐ ವರ್ಕ್. ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ, ಕ್ಲೌಡ್ ಯೂಸ್ ಮಾಡ್ತಾ ಇದೀವಿ, ಆ ಕ್ಲೌಡ್ ಹೇಗೆ ಸೆಕ್ಯೂರಿಟಿ ಕೊಡ್ತೀವಿ. ಅಥವಾ ಡಿಸಾಸ್ಟರ್ ರಿಕವರಿ, ಒಂದೇನೋ ಡಿಸಾಸ್ಟರ್ ಆಯ್ತು, ಭೂಕಂಪ ಬಂತು, ಅವಾಗ ನಿಮ್ದೆಲ್ಲ ಕಂಪ್ಯೂಟರು ಎಲ್ಲ ಇದ್ದಿದ್ದು ಆಫೀಸ್ ಹೋಗ್ಬಿಟ್ಟಿದೆ. ಓಕೆ, ಹಾಗಿದ್ದಾಗ ನಿಮ್ದು ಡೇಟಾನ ಹೇಗೆ ರಿಕವರಿ ಮಾಡ್ತೀರಾ, ಬೇರೆ ಕಡೆ ಇನ್ನೊಂದು ಸೈಟ್ ಮಾಡಿ. ಸೊ ದೀಸ್ ಆರ್ ಡಿಫರೆಂಟ್ ಡೊಮೇನ್ಸ್ ವಿಚ್ ಕಮ್ಸ್ ಅಂಡರ್ ಸೈಬರ್ ಸೆಕ್ಯೂರಿಟಿ. ಓಕೆ, ಸೊ ಇವಾಗ ಏನ್ ನೆಕ್ಸ್ಟ್ ಒಂದ್ 2-3 ಸ್ಲೈಡ್ ಅಲ್ಲಿ ಏನ್ ನೋಡೋದಂದ್ರೆ ಟರ್ಮಿನಾಲಜೀಸ್ ಏನೇನು ಯೂಸ್ ಮಾಡ್ತೀವಿ, ಮತ್ತೆ ಆಮೇಲೆ ಮಾಲ್ವೇರ್ ಅಂದ್ರೂ ಯಾವ ತರ ಇರುತ್ತೆ ನೋಡೋದು. ಸೊ ದೀಸ್ ಟರ್ಮಿನಾಲಜೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್, MCA ಇರ್ಬೋದು, MS ಇರ್ಬೋದು, ಕಂಪ್ಯೂಟರ್ ರಿಲೇಟೆಡ್ ಏನೇ ಕಲಿತಾ ಇದ್ದು ಯು ಶುಡ್ ನೋ. ಈವನ್ ಅದರ್ವೈಸ್ ಬೇರೆ ಯಾವುದೇ ಸ್ಟ್ರೀಮ್ ಸ್ಟೂಡೆಂಟ್ ಇದ್ರು ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಶಬ್ದ ನೆನಪಿಲ್ಲ ಅಂದ್ರು ಅದರ ಎಕ್ಸ್ಪ್ಲನೇಷನ್ ಹೀಗೆ ಆದ್ರೆ ಓಕೆ ಈ ತರ ಇದ್ರೆ ನಮ್ಗೆ ಆಲ್ರೆಡಿ ಸಂಬಡಿ ಇಸ್ ಡೂಯಿಂಗ್ ಸೈಬರ್ ಅಟ್ಯಾಕ್, ನಮ್ಮ ಮೇಲೆ ಯಾರು ಸೈಬರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಫ್ಲಾಶ್ ಆಗುತ್ತೆ. ಸೊ ಯು ಶುಡ್ ನೋ ವಾಟ್ ಆಲ್ ಕೈಂಡ್ಸ್ ಆಫ್ ಟರ್ಮಿನಾಲಜೀಸ್ ಆರ್ ಯೂಸ್ಡ್ ಅಂಡ್ ವಾಟ್ ದೇ ಮೀನ್. ಓಕೆ, ಸೈಬರ್ ಸ್ಪೇಸ್ ಸಿಂಪಲ್, ಎಲ್ಲರೂ ನಾವು ಸೈಬರ್ ಸ್ಪೇಸ್ ಅಂದ್ರೆ ಇಂಟರ್ನೆಟ್ ಏನಂತೀವಿ, ದ ವರ್ಚುವಲ್ ಎನ್ವೈರನ್ಮೆಂಟ್ ಆಫ್ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ಸ್, ನೆಟ್ವರ್ಕ್ಸ್ ಅಂಡ್ ಡಿಜಿಟಲ್ ಕಮ್ಯುನಿಕೇಶನ್ ಸಿಸ್ಟಮ್, ಇದೆಲ್ಲದಕ್ಕೂ ಸೇರಿ ನಾವೇನಂತೀವಿ ಸೈಬರ್ ಸ್ಪೇಸ್ ಅಂತೀವಿ. ಆಮೇಲೆ ವೆಬ್ ಅಂತ ನೀವೆಲ್ಲರೂ ವರ್ಡ್ ಶಬ್ದ ಕೇಳಿರ್ಬೇಕು, ವೆಬ್ ಅಂತೇಳಿ, ಅಥವಾ ಬ್ರೌಸರ್ ಯೂಸ್ ಮಾಡ್ತೀರಾ. ಓಕೆ, ಸೊ ಇದರಲ್ಲಿ 3 ಕೆಟಗರಿ ಇದೆ. ಒಂದು ಸರ್ಫೇಸ್ ವೆಬ್, ಡೀಪ್ ವೆಬ್, ಡಾರ್ಕ್ ವೆಬ್. ಸರ್ಫೇಸ್ ವೆಬ್ ಅಂದ್ರೆ ಡೇ ಟು ಡೇ ಅಲ್ಲಿ ನಾವು ನೀವು ಏನ್ ಯೂಸ್ ಮಾಡ್ತೇವಿ, ದ ಇಂಟರ್ನೆಟ್ ದಟ್ ಈಸ್ ಪಬ್ಲಿಕ್ಲಿ ಎಕ್ಸೆಸಿಬಲ್ ಅಂಡ್ ಇಂಡೆಕ್ಸ್ಡ್ ಬೈ ಸರ್ಚ್ ಇಂಜಿನ್. ಅಂದ್ರೆ ಗೂಗಲ್ ಅಲ್ಲಿ ಏನೋ ಟೈಪ್ ಮಾಡ್ತೀರಾ, ಟೈಪ್ ಮಾಡಿ ಒಂದು ಇನ್ಫಾರ್ಮೇಶನ್ ಕೇಳ್ತೀರಾ, ಅದು ಎಲ್ಲಿ ಹೋಗುತ್ತೆ, ಸರ್ಚ್ ಇಂಜಿನ್ ಹೋಗಿ ಒಂದೆಲ್ಲೋ ಇಂಟರ್ನೆಟ್ ಅಲ್ಲಿ ಇನ್ಫಾರ್ಮೇಶನ್ ತೆಗೆದು ನಿಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆ, ಇದೇನ್ ಎಕ್ಸೆಸಿಬಲ್ ಇರುತ್ತೆ ಇದಕ್ಕೆ ಸರ್ಫೇಸ್ ಅಂದ್ರೆ ಟಾಪ್ ಲೆವೆಲ್ ಅಲ್ಲಿ ಏನಿರುತ್ತೆ ಅದಕ್ಕೆ ಸರ್ಫೇಸ್ ವೆಬ್ ಅಂತೀವಿ. ನೆಕ್ಸ್ಟ್ ಒನ್ ಮೋರ್ ಲೇಯರ್ ಡೌನ್ ಅದಕ್ಕೆ ಡೀಪ್ ವೆಬ್ ಅಂತೀವಿ. ಅಂದ್ರೆ ಇನ್ಫಾರ್ಮೇಶನ್ ಇರುತ್ತೆ
ಬಟ್ ನೀವು ಗೂಗಲ್ದಲ್ಲಿ ಹಾಕಿದ್ರೆ ಅದು ಬರಲ್ಲ. ಸೊ ಎಲ್ಲಿರುತ್ತೆ ಇನ್ಫಾರ್ಮೇಶನ್? ಇಟ್ ಈಸ್ ವಿದಿನ್ ದ ಪ್ರೈವೇಟ್ ಡೇಟಾಬೇಸಸ್ ಆರ್ ಸೆಕ್ಯೂರ್ ಸೈಟ್ಸ್. ಯಾವುದೋ ಕಂಪ್ನಿದು VPN ಇರುತ್ತೆ, VPN ಲಾಗಿನ್ ಆಗಿ ದೆನ್ ಓನ್ಲಿ ಯು ಕ್ಯಾನ್ ಚೆಕ್ ದಟ್ ಇನ್ಫಾರ್ಮೇಶನ್. ಆ ಲಾಗಿನ್ ಅದು ಯಾರಿಗೆ ಎಕ್ಸೆಸಿವ್ ಇರುತ್ತೆ ಅವ್ರಿಗೆ ಅಷ್ಟೇ ಸಿಗುತ್ತೆ. ಅದು ಒಂದು ಎಕ್ಸಾಂಪಲ್. ಸೊ ಇದು ಪ್ರೈವೇಟ್ ಡೇಟಾಬೇಸ್ ಇರುತ್ತೆ. ಗೂಗಲ್ ಹಾಕಿದ್ರೆ ನಿಮಗೆ ಇನ್ಫಾರ್ಮೇಶನ್ ಸಿಗಲ್ಲ. ಓನ್ಲಿ ಫಾರ್ ಆಥರೈಸ್ ಪರ್ಸನ್ ದೇ ವಿಲ್ ಗೆಟ್ ದ ಇನ್ಫಾರ್ಮೇಶನ್. ದಿಸ್ ಇಸ್ ಡೀಪ್ ವೆಬ್, ಒನ್ ಎಕ್ಸಾಂಪಲ್. ಇನ್ನೊಂದು ಡಾರ್ಕ್ ವೆಬ್, ಎ ಹಿಡನ್ ಪಾರ್ಟ್ ಆಫ್ ದ ಇಂಟರ್ನೆಟ್ accessible through special software often used for anonymous activities. ಎಸ್ಪೆಷಲಿ ಹ್ಯಾಕರ್ಸ್ ಎಲ್ಲ ಯೂಸ್ ಮಾಡೋದಿದೆ. ಡಾರ್ಕ್ ವೆಬ್ ಅಂತ ಕೇಳಿರ್ಬೋದು ನೀವು. ಇದರಲ್ಲಿ ನೀವು ಗೂಗಲ್ದಲ್ಲಿ ಹಾಕಿದ್ರೆ ಇದು ಏನು ಸಿಗಲ್ಲ. ಇದು ಡಾರ್ಕ್ ವೆಬ್ ಅಂದ್ರೆ ಅದಕ್ಕೆ ಬೇರೆ ಸ್ಪೆಷಲ್ ಸಾಫ್ಟ್ವೇರ್ಸ್ ಇರುತ್ತೆ, ಬ್ರೌಸರ್ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಅವರು ಹ್ಯಾಕಿಂಗ್ ಅದನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವ್ರು ಮಾಡಿದ್ದು ಇವರೇ ಅಂತ ಗೊತ್ತಾಗಬಾರ್ದು. ಆ ಡಾರ್ಕ್ ವೆಬ್ ಅಲ್ಲಿ ಆ ಥರ ಭಾಳಷ್ಟು ಟೂಲ್ಸ್ ಇರುತ್ತೆ. ಇಲ್ಲಾಂದ್ರೆ ನೀವು ಇಲ್ಲಿ ಮನೆಯಲ್ಲಿ ಕುತ್ಕೊಂಡು ಲ್ಯಾಪ್ಟಾಪಲ್ಲಿ ಯಾರ್ದು ಹ್ಯಾಕ್ ಮಾಡಿದರೆ ವಿದಿನ್ 2 minutes ಪೊಲೀಸ್ ವಿಲ್ ಕಮ್ ಟು ನೋ, ಓಕೆ ನಿಮ್ದು ಇಂಟರ್ನೆಟ್ ಯಾವುದು ಯೂಸ್ ಮಾಡಿದ್ರೆ, ನಿಮ್ಮ IP ಅಡ್ರೆಸ್ ಏನಿದೆ, ವಿಲ್ ಕಮ್ ಟು ಯುವರ್ ಹೋಮ್ ಆ್ಯಂಡ್ ದೇ ವಿಲ್ ಅರೆಸ್ಟ್ ಯು, ರೈಟ್? ಸೊ ಅದಕ್ಕೆ ಅದು ಸಿಗಬಾರ್ದು ಅಂತೇಳಿ ಹ್ಯಾಕರ್ಸ್ ಏನು ಮಾಡ್ತಾರೆ? ಡಾರ್ಕ್ ವೆಬ್ ಯೂಸ್ ಮಾಡ್ತಾರೆ. ದಟ್ ಈಸ್ ವಾಟ್ ಇಸ್ ಡಾರ್ಕ್ ವೆಬ್. ಡಿಜಿಟಲ್ ಫುಟ್ ಪ್ರಿಂಟ್ಸ್, ದ ಟ್ರೇಲ್ ಆಫ್ ಡೇಟಾ ಲೆಫ್ಟ್ ಬಿಹೈಂಡ್ ಅ ಪರ್ಸನ್ಸ್ ಆನ್ಲೈನ್ ಆಕ್ಟಿವಿಟಿ. ಇವಾಗ ಅಂದ್ರೆ ಫೋರೆನ್ಸಿಕ್ ಸೈನ್ಸ್ ಓದಕ್ಕೆ ಇರ್ತಾರಲ್ಲ, ಆ ಥರ ನೀವು ಏನೇನು ಆಕ್ಟಿವಿಟಿ ಮಾಡಿದ್ರ, 10 ಗಂಟೆಗೆ ಲಾಗಿನ್ ಆದ್ರಿ, 10:05ಕ್ಕೆ ಬೇರೆದವ್ರ ಅಕೌಂಟ್ ಏನೋ ಚೆಕ್ ಮಾಡಿದ್ರಿ, ಅವ್ರದ್ದೇನೋ ಒಂದು ಡೇಟಾ ಡಿಲೀಟ್ ಮಾಡಿದ್ರಿ, ರೈಟ್? ಈ ತರ ನೀವು ಮಾಡಿದ್ದು ಎಲ್ಲ ಒಂದು ಲಾಗ್ ಆಗಿರುತ್ತೆ. ಅದು ಡಿಜಿಟಲ್ ಫುಟ್ ಪ್ರಿಂಟ್ಸ್. ಯೂಶುವಲಿ ಹ್ಯಾಕರ್ಸ್ ಏನ್ ಮಾಡ್ತಾರೆ ಅಂದ್ರೆ, ನೀವು ನೋಡಿರ್ಬೋದು ಮೂವಿಯಲ್ಲಿ ಅಥವಾ ಯಾವ್ದಾದ್ರು ಏನೋ ಒಂದು ಕ್ರೈಮ್ ಮಾಡಿದ್ರೆ, ಕ್ರೈಮ್ ನಾನೇ ಮಾಡಿದ್ದು ಗೊತ್ತಾಗಬಾರಂತ ಏನ್ ಮಾಡ್ತಾರೆ, ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಹೋಗ್ತಾ ಇರ್ತಾನೆ. ಅದೇ ತರ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅನ್ನ ಕ್ಲೀನ್ ಮಾಡಿ ಹೋಗ್ತಾರೆ ಹ್ಯಾಕರ್ಸು. ಸೊ ನಾವು ಸೈಬರ್ ಸೆಕ್ಯೂರಿಟಿ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಅವ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಎಲ್ಲಾದ್ರೂ ಒಂದು ಕ್ಲೂ ಸಿಗೋ ತರ ನಾವು ಸಿಸ್ಟಮ್ ಬಿಲ್ಟ್ ಮಾಡಿರ್ಬೇಕು. ಓಕೆ, ನೆಕ್ಸ್ಟ್ ಈಸ್ ಡಿಜಿಟಲ್ ಇನ್ಹೆರಿಟೆನ್ಸ್, ದ ಟ್ರಾನ್ಸ್ಫರ್ ಆರ್ ಮ್ಯಾನೇಜ್ಮೆಂಟ್ ಆಫ್ ಪರ್ಸನ್ ಡಿಜಿಟಲ್ ಅಸೆಟ್ ಆಫ್ಟರ್ ಡೆತ್. ನಾರ್ಮಲ್ ಅಲ್ಲಿ ಹೇಗೆ ಮನೆ ಗಾಡಿ ಎಲ್ಲ ಅವ್ರ ಪೇರೆಂಟ್ಸ್ ತೀರ್ಕೊಂಡಾದ್ಮೇಲೆ ನೆಕ್ಸ್ಟ್ ಅವ್ರ ಜನರೇಷನ್ಗೆ ಹೋಗುತ್ತೆ, ಹಾಗೆ ಇದು ಡಿಜಿಟಲ್ ಇನ್ಹೆರಿಟೆನ್ಸ್ ಅಂದ್ರೆ ಕಂಪ್ಯೂಟರ್ ಅಸೆಟ್ ಅದೇನಿರುತ್ತೆ ಡೆತ್ ಆದ್ಮೇಲೆ ಅವ್ರಿಗೆ ಹೋಗೋದು. ಓಕೆ, ವೈರ್ ಫ್ರಾಡ್ಸ್, ಫ್ರಾಡುಲೆಂಟ್ ಸ್ಕೀಮ್ಸ್ ಕ್ಯಾರಿಡ್ ಔಟ್ ಯೂಸಿಂಗ್ ಇಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಆರ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್. ಏನು ಯಾವುದೋ ತರ ಫ್ರಾಡ್ ಓವರ್ ದ ವೈರ್ ಅಂತೀವಿ, ಅಥವಾ ಇಂಟರ್ನೆಟ್ ಮುಖಾಂತರ ಡಿಜಿಟಲ್ ಪೇಮೆಂಟ್ ಇರ್ಬೋದು ಮಾಡೋದಕ್ಕೆ ವೈರ್ ಫ್ರಾಡ್ಸ್ ಅಂತೀವಿ. ಡೇಟಾ ಬ್ರೀಚ್ ಅಂದ್ರೆ unauthorized access or disclosure of sensitive or confidential information. ಬಹಳಷ್ಟು ಸಲ ನೀವು ಪೇಪರಲ್ಲಿ ಓದಿರ್ಬೋದು, ಈ ಕಂಪನಿ ಡೇಟಾನು ಬ್ರೀಚ್ ಆಗಿದೆ, ಅಥವಾ 100 ಮಿಲಿಯನ್ ಯೂಸರ್ಸ್ ಡೇಟಾ ಈಸ್ ಕಾಂಪ್ರಮೈಸ್ಡ್, ಅಂದ್ರೆ ಅವ್ರ ಯೂಸರ್ ID ಪಾಸ್ವರ್ಡ್ ಡಾರ್ಕ್ ವೆಬ್ ಅಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಇದನ್ನ ನ್ಯೂಸ್ ಅಲ್ಲಿ ನೋಡಬಹುದು. ಅಂದ್ರೇನು? ಡೇಟಾ ಬ್ರೀಚ್ ಅಂದ್ರೆ ಯಾವುದೋ ಬ್ಯಾಂಕ್ ಇರ್ಬೋದು, ಬೇರೆ ಕಂಪನಿ ಇರ್ಬೋದು, ಲಾಗಿನ್ ಆಗಿ ಅವ್ರದ್ದೆಲ್ಲ ಇನ್ಫಾರ್ಮೇಶನ್ ಎಲ್ಲಿ ಹಾಕ್ತಾರೆ? ಡಾರ್ಕ್ ವೆಬ್ ಅಲ್ಲಿ ಹಾಕ್ತಾರೆ. ಡಾರ್ಕ್ ವೆಬ್ ಅಲ್ಲಿ ಹಾಕಿ ಏನ್ ಮಾಡ್ತಾರೆ? ಸೊ ಈ ಇನ್ಫಾರ್ಮೇಶನ್ ಬೇಕಂದ್ರೆ ಇಷ್ಟು ದುಡ್ಡು ಕೊಡಿ, ನಿಮಗೆ ಅದರಲ್ಲಿ ಇಷ್ಟು ಜನದ್ದು ನಿಮ್ಗೆ ಯೂಸರ್ ID ಪಾಸ್ವರ್ಡ್ ಕೊಡ್ತೀವಿ. ದಿಸ್ ಇಸ್ ಹೌ ದಿಸ್ ಆಲ್ ಹ್ಯಾಕಿಂಗ್ ಬಿಸ್ನೆಸ್ ವರ್ಕ್ಸ್. ಓಕೆ, ಸೊ ದೆನ್ ನೆಕ್ಸ್ಟ್ ಇಸ್ ಡೇಟಾ ರಿಕವರಿ. ಓಕೆ, ದ ಪ್ರೊಸೆಸ್ ಆಫ್ ರಿಟ್ರೀವಿಂಗ್ ಲಾಸ್ಟ್, ಡಿಲೀಟೆಡ್ ಆರ್ ಕರಪ್ಟೆಡ್ ಡಿಜಿಟಲ್ ಡೇಟಾ. ಇದು ಡೇಟಾ ರಿಕವರಿ. ಈವನ್ ನೀವು ಒಂದೊಂದ್ಸಲ ಕೇಳಿರ್ಬೇಕು, ನಿಮ್ ಮೊಬೈಲ್ ಹಾಳಾಗಿರ್ಬೋದು ಅಥವಾ ನೀರಲ್ಲಿ ಬಿದ್ದಿರುತ್ತೆ, ಸ್ಟಾರ್ಟ್ ಆಗಲ್ಲ, ಬಟ್ ಸ್ಟಿಲ್ ಇಫ್ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ, ನಿಮ್ಗೆ ಬೇಕಾಗಿರೋ ಫೋಟೋಸ್ ಇದೆ, ಓಕೆ, ದೆನ್ ಯು ಕ್ಯಾನ್ ಗೋ ಟು ದ ಶಾಪ್ಸ್. ಅವರು ಡೇಟಾ ರಿಕವರ್ ಮಾಡುತ್ತೆ, ಹಾರ್ಡ್ ಡಿಸ್ಕ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ಇನ್ಫಾರ್ಮೇಶನ್ ಎಲ್ಲ ತಗೋಬಹುದು. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಡೇಟಾ ರಿಕವರಿ. ಝೀರೋ ಟ್ರಸ್ಟ್ ಸೆಕ್ಯೂರಿಟಿ, ಇದು ಬಹಳ ಇಂಪಾರ್ಟೆಂಟ್ ಶಬ್ದ. ಝೀರೋ ಟ್ರಸ್ಟ್ ಸೆಕ್ಯೂರಿಟಿ ಅಂದ್ರೆ ಎ ಸೆಕ್ಯೂರಿಟಿ ಮಾಡೆಲ್ ದಟ್ ಅಸ್ಯೂಮ್ಸ್ ನೋ ಯೂಸರ್ ಆರ್ ಸಿಸ್ಟಮ್ ಇಸ್ ಟ್ರಸ್ಟೆಡ್ ವಿದೌಟ್ ವೆರಿಫಿಕೇಶನ್. ಝೀರೋ ಟ್ರಸ್ಟ್ ಅಂದ್ರೆ ನಿಮ್ಗೆ ಯಾರ ಮೇಲೂ ನಂಬಿಕೆ ಇರಬಾರ್ದು ಡಿಜಿಟಲ್ ಇದರಲ್ಲಿ. ಓಕೆ, ನಿಮ್ಗೆ ಯಾರದ ಅಂದ್ರೆ ಅನ್ನೋನ್ ಯಾರೋ ಕಳಿಸಿದ್ದಾರೆ, ಯು ಒನ್ ಲಾಟ್ರಿ 10,000 rupees, ಒಂದೇನೋ ಮೆಸೇಜ್ ಬಂತು, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ದು ಎಲ್ಲ ಬ್ಯಾಂಕಲ್ಲಿ ಇರೋ ದುಡ್ಡು ಹೋಗುತ್ತೆ ಚಾನ್ಸ್, ರೈಟ್? ಸೊ ಝೀರೋ ಟ್ರಸ್ಟ್ ಅಂದ್ರೆ ಯಾರಾದ್ರೂ ನಿಮ್ಗೆ ಟ್ರಸ್ಟೆಡ್ ಮನುಷ್ಯ ಇದ್ರೆ ಅವರಿಂದ ಬಂದ ಇನ್ಫಾರ್ಮೇಶನ್ ಮಾತ್ರ ನೀವು ಟ್ರಸ್ಟ್ ಮಾಡಬೇಕು. ಯಾವುದೋ ಗ್ರೂಪ್ ಅಲ್ಲಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿದೆ ಅಂತಂದ್ರೆ ಅದನ್ನ ನೀವು ನಂಬಿದ್ರೆ ಮೋಸ ಹೋಗ್ತೀರಾ. ಸೊ ಝೀರೋ ಟ್ರಸ್ಟ್ ಯಾವಾಗೂ ನಮ್ಮ ಮೈಂಡ್ ಅಲ್ಲಿ ಇರಬೇಕು. ಈ ಝೀರೋ ಟ್ರಸ್ಟ್ ಪಾಲಿಸಿನ ಮೈಂಡ್ ಅಲ್ಲಿ ಇದ್ರೆ 50% ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ವಿಲ್ ಬಿ ಹ್ಯಾಂಡಲ್ಡ್. ಆಥರೈಸ್ ಪರ್ಸನ್ ಇಂದ ಬಂದಾಗ ಮಾತ್ರ ಯೂಸ್ ಮಾಡಿ. Okay, that is what is zero trust security. Now digital forensics.
ಡಿಜಿಟಲ್ ಫಾರೆನ್ಸಿಕ್ ಅಂದ್ರೆ ದ ಇನ್ವೆಸ್ಟಿಗೇಷನ್ ಅಂಡ್ ಅನಾಲಿಸಿಸ್ ಆಫ್ ಡಿಜಿಟಲ್ ಡಿವೈಸಸ್ ಟು ಕಲೆಕ್ಟ್ ಎವಿಡೆನ್ಸ್ ಆಫ್ ಸೈಬರ್ ಕ್ರೈಮ್. ಏನಾದರೂ ಕ್ರೈಮ್ ಆದ್ರೆ ಇವಾಗ ನೋಡ್ತೀರಾ, ಲ್ಯಾಪ್ಟಾಪ್ ತಗೊಂಡು ಹೋಗ್ತಾರೆ, ಮೊಬೈಲ್ ತಗೊಂಡು ಹೋಗ್ತಾರೆ. ಯಾಕೆ? ಅದರಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಚಾರ್ಜಸ್ ಫ್ರೇಮ್ ಮಾಡಕ್ಕೆ. ದಟ್ ಈಸ್ ಡಿಜಿಟಲ್ ಫಾರೆನ್ಸಿಕ್. ಲಾಸ್ಟ್ಲಿ ಸೋಷಿಯಲ್ ಇಂಜಿನಿಯರಿಂಗ್, ವಾಟ್ ವಿ ಜಸ್ಟ್ ಸ್ಟಡಿಡ್, ಮ್ಯಾನ್ಯುಪ್ಯುಲೇಟಿಂಗ್ ಇಂಡಿವಿಜುವಲ್ಸ್ into revealing confidential information or performing actions that compromise security. Okay, ಆಗಲೇ ಒಂದು ಎಕ್ಸಾಂಪಲ್ ನೋಡಿದ್ವಿ, ಡಿಸ್ಗ್ರಂಟೆಡ್ ಎಂಪ್ಲಾಯೀಸು ಅಥವಾ ಸಿಟ್ಟಿಗೆದ್ದ ಒಂದು ಎಂಪ್ಲಾಯ್ ಇರ್ಬೋದು, ಸ್ಟೂಡೆಂಟ್ ಇರ್ಬೋದು, ಏನೋ ರಿವೆಂಜ್ ತಗೊಳ್ಳೋ ಥರ ಅವ್ರನ್ನ ಬೇರೆದವರಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ, ದುಡ್ಡು ಕೊಟ್ಟು ಅಥವಾ ಏನೋ ಬ್ಲ್ಯಾಕ್ ಮೇಲ್ ಮಾಡಿ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ತಗೋತಾರೆ. ದೆನ್ ದೇ ವಿಲ್ ಹಾರ್ಮ್ ದ ಅದರ್ ಪರ್ಸನ್. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಸೋಷಿಯಲ್ ಇಂಜಿನಿಯರಿಂಗ್. ಓಕೆ, ಸೊ ಇವಾಗ ಮಾಲ್ವೇರ್ ಅಂದ್ರೆ ಏನಂತ ನೋಡುವ. ಸೊ ಯು ಹ್ಯಾವ್ ಮಸ್ಟ್ ಬಿ ಆಲ್ರೆಡಿ knowing what is hardware, what is software, right? ಅದೇ ತರ ಮಾಲ್ವೇರ್. ಹಾರ್ಡ್ವೇರ್ ಅಂದ್ರೆ ಎಲ್ಲ ಡಿವೈಸಸ್, ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ದಟ್ ಈಸ್ ಹಾರ್ಡ್ವೇರ್. ಸಾಫ್ಟ್ವೇರ್ ಅಂದ್ರೆ ಆ ಹಾರ್ಡ್ವೇರ್ ಅಲ್ಲಿ ರನ್ ಆಗ್ತಾರೋ ಪ್ರೋಗ್ರಾಮ್, ಅಪ್ಲಿಕೇಶನ್ ಇರ್ಬೋದು. ಈಗ MS ವರ್ಡ್ ಅಂತೀರಾ, ಆಂಟಿವೈರಸ್, ಇದೆಲ್ಲ ಒಂದೊಂದ್ ತರ ಸಾಫ್ಟ್ವೇರ್. ಮಾಲ್ವೇರ್ ಅಂತಂದ್ರೇನು? ಮಾಲ್ವೇರ್ ಸ್ಟ್ಯಾಂಡ್ಸ್ ಫಾರ್ ಅ ಮೆಲಿಷಿಯಸ್ ಸಾಫ್ಟ್ವೇರ್. ಮೆಲಿಷಿಯಸ್ ಅಂದ್ರೆ ದುರುದ್ದೇಶ ಪೂರಿತ ಸಾಫ್ಟ್ವೇರ್. ಅದ್ರ ಉದ್ದೇಶ ಸರಿಯಾಗಿರಲ್ಲ. ಸಾಫ್ಟ್ವೇರ್ ಅಂದ್ರೆ ನಿಮ್ಗೆ ಏನೋ ಒಳ್ಳೆ ಕೆಲಸ ಮಾಡಕ್ ಇರತ್ತೆ. ಇದು ಮೆಲಿಷಿಯಸ್ ಸಾಫ್ಟ್ವೇರ್ ಅಂದ್ರೆ ಅದರ ಉದ್ದೇಶ ಸರಿಯಾದ್ದಲ್ಲ. ಇಟ್ ರೆಫರ್ಸ್ ಟು ಎನಿ ಸಾಫ್ಟ್ವೇರ್ ಆರ್ ಪ್ರೋಗ್ರಾಮ್ ದಟ್ ಈಸ್ ಇಂಟೆನ್ಷನಲಿ ಡಿಸೈನ್ಡ್ ಟು ಹಾರ್ಮ್, ಡ್ಯಾಮೇಜ್ ಆರ್ ಗೇನ್ ಅನ್ಅಥರೈಸ್ಡ್ ಎಕ್ಸೆಸ್ ಟು ಅ ಕಂಪ್ಯೂಟರ್ ಸಿಸ್ಟಮ್, ನೆಟ್ವರ್ಕ್ ಆರ್ ಡೇಟಾ. ಅಂದ್ರೆ ಹೇಗಾದ್ರೂ ಮಾಡಿ ಇದೇನ್ ಸಾಫ್ಟ್ವೇರ್ ಇರುತ್ತೆ, ಮಾಲ್ವೇರ್ ಇಸ್ ಆಲ್ಸೋ ಸಾಫ್ಟ್ವೇರ್. ಓನ್ಲಿ ಥಿಂಗ್ ಇಸ್ ದ ಇಂಟೆನ್ಷನ್ ಆಫ್ ದಟ್ ಸಾಫ್ಟ್ವೇರ್ ಇಸ್ ಬ್ಯಾಡ್. ಏನ್ ಮಾಡುತ್ತೆ? ಅನ್ಅಥರೈಸ್ ಆಕ್ಸೆಸ್ ಮಾಡುತ್ತೆ, ನಿಮ್ ಕಂಪ್ಯೂಟರ್ ಅಲ್ಲಿ ಇರೋ ಎಲ್ಲ ಡೇಟಾ ತಗೊಳುತ್ತೆ, ಪಾಸ್ವರ್ಡ್ ಸ್ಟೀಲ್ ಮಾಡುತ್ತೆ. ಆ ಪಾಸ್ವರ್ಡ್ ಇಂದ ಬ್ಯಾಂಕ್ ಅಲ್ಲಿ ಲಾಗಿನ್ ಆಗ್ಬೋದು, ನಿಮ್ದೆಲ್ಲ ಅಮೌಂಟ್ ಅನ್ನ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ಈ ತರ ಇರೋದಕ್ಕೆ ನಾವು ಮಾಲ್ವೇರ್ ಅಂತೇವೆ. ಮಾಲ್ವೇರ್ ಇಸ್ ಅ ಜನರಿಕ್ ವರ್ಡ್. ಅದರಲ್ಲಿ ಬೇರೆ ಬೇರೆ ಇದೆ. ಒಂದು ನಾನು 11 ಲಿಸ್ಟ್ ಮಾಡಿದ್ದೀನಿ. ದೇರ್ ಕ್ಯಾನ್ ಬಿ ಮೋರ್ ಆಲ್ಸೋ. ದೀಸ್ ಆರ್ ಇಂಪಾರ್ಟೆಂಟ್ 11 ಥಿಂಗ್ಸ್ ದಟ್ ವಿ ಶುಡ್ ಬಿ ಅವೇರ್. ಯೂಶುವಲಿ ವಿ ಹಿಯರ್ ವೈರಸ್ ಅಂತ ಹೇಳಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ವೈರಸ್ ಇಸ್ ಅ ಟೈಪ್ ಆಫ್ ಮಾಲ್ವೇರ್. ವೈರಸ್ ತರ ಮತ್ತೆ ಬೇರೆ ಬೇರೆ ಇರುತ್ತೆ, ಅವನ್ನೆಲ್ಲಾನು ಗ್ರೂಪ್ ಮಾಡಿ ಓಕೆ ನಾವೇನಂತೀವಿ ಅದಕ್ಕೆ ಮಾಲ್ವೇರ್ ಅಂತ ಹೇಳ್ತೀವಿ. ಅದು ಒಂದು ಸಾಫ್ಟ್ವೇರ್, ಬಟ್ ವಿತ್ ಅ ಬ್ಯಾಡ್ ಇಂಟೆನ್ಷನ್. ಓಕೆ, ಲೆಟ್ಸ್ ಸಿ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ದೀಸ್ malwares. Virus ಅಂತಂದ್ರೆ a malicious program that attaches to files and spreads when the infected file is executed. ನಿಮ್ಗೆ ಇಮೇಲ್ ಬರುತ್ತೆ, ಓಕೆ, ಫ್ರೀ ಆಗಿ ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು .exe ಫೈಲ್ ಇರುತ್ತೆ, ನೀವು ಕ್ಲಿಕ್ ಮಾಡ್ತೀರಾ, ಆವಾಗ ಅದೇನು ವೈರಸ್ ಅದ್ರ ಜೊತೆನೆ ಅಟ್ಯಾಚ್ ಆಗಿ ಬಂದಿರುತ್ತೆ. ದೆನ್ ಇಟ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್ ಅಂಡ್ ಇಟ್ ಕ್ಯಾನ್ ಹಾರ್ಮ್ ಯುವರ್ ಕಂಪ್ಯೂಟರ್. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ವೈರಸ್. ಓಕೆ, ನಮ್ಗೆ ಈಗ ವೈರಲ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತೇವಲ್ಲ, ಸೊ ಏನೋ ಒಂದು ಪಾನಿಪುರಿ ತಿನ್ಲಿಕ್ಕೆ ಹೋಗಿರ್ಬೋದು, ಪಾನಿಪುರಿ ಇರುತ್ತೆ ಬಟ್ ಅದ್ರ ಜೊತೆ ಅದನ್ನ ವಾಟರ್ ಸರಿಯಾಗಿ ಇರ್ಲಿಲ್ಲ ಅಂತಂದ್ರೆ ಅದ್ರ ಜೊತೆ ನಮಗೆ ವೈರಸ್ ಬರುತ್ತೆ. ಅದೇ ತರ ಕಂಪ್ಯೂಟರ್ಗೂ ವೈರಸ್ ಅಟ್ಯಾಕ್ ಆಗುತ್ತೆ, ರೈಟ್? ದೆನ್ ವರ್ಮ್ ಇಸ್ ಸೆಲ್ಫ್ ರೆಪ್ಲಿಕೇಟಿಂಗ್ ಮಾಲ್ವೇರ್ ದಟ್ ಸ್ಪ್ರೆಡ್ಸ್ ಆಟೋಮೆಟಿಕ್ಲಿ ಅಕ್ರಾಸ್ ನೆಟ್ವರ್ಕ್ಸ್ ವಿದೌಟ್ ಯೂಸರ್ ಆಕ್ಷನ್. ಮೇಲ್ಗಡೆದೇನು ನೋಡಿದ್ವಿ? ಯೂಸರ್ ಯಾವಾಗಾದ್ರೂ ಕ್ಲಿಕ್ ಮಾಡಿದ್ರೆ, ಇನ್ಫೆಕ್ಟೆಡ್ ಫೈಲ್ ನ ಯೂಸ್ ಮಾಡಿದ್ರೆ ಅವಾಗ ಓಕೆ ವೈರಸ್ ಸ್ಪ್ರೆಡ್ ಆಗುತ್ತೆ. ಈ ವಾರ್ಮ್ ಅಲ್ಲಿ ಒಂದ್ಸಲ ಬಂತಂದ್ರೆ ತನ್ನಿಂದ ತರಾನೇ ರೆಪ್ಲಿಕೇಟ್ ಆಗುತ್ತಾ ಹೋಗುತ್ತೆ. ದಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ವೈರಸ್ ಅಂಡ್ ವಾರ್ಮ್. ಟ್ರೋಜನ್, ಯು ಮೈಟ್ ಹ್ಯಾವ್ ಹರ್ಡ್ ದಿಸ್. ಒಂದು ಫೇಮಸ್ ಗ್ರೀಕ್ ಸ್ಟೋರಿ ಇತ್ತು. ಗ್ರೀಕ್ ಮತ್ತೆ ಐ ಗೆಸ್ ರೋಮನ್ ವಾರ್ ನಡೀತಾ ಇತ್ತು. ಅವ್ರಿಗೆ ಒಳಗಡೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಅವ್ರದ್ದು ಏನಾದ್ರು ಬಾಗಿಲ ಇತ್ತು, ತುಂಬಾ ಸ್ಟ್ರಾಂಗ್ ಇತ್ತು, ಯಾರು ಎಂಟರ್ ಮಾಡಕ್ ಆಗ್ತಾ ಇರ್ಲಿಲ್ಲ. ದೆನ್ ವಾಟ್ ದೇ ಡು, ಒಂದು ದೊಡ್ಡದು ಕಟ್ಟಿಗೆ ಕುದುರೆಗೆ, ಓಕೆ, ಒಂದು ಹಾರ್ಸ್ ಅನ್ನ, ಅದನ್ನ ದೊಡ್ಡದ ಕಟ್ಟಿಗೆಯನ್ನ ನಿಮ್ ಗಿಫ್ಟ್ ಅಂತೇಳಿ ಇಟ್ಟು ಹೋಗ್ತಾರೆ. ಸೊ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ಅವ್ರು ಒಳಗ್ ತಗೊಂಡು ಹೋಗ್ತಾರೆ. ಬಟ್ ರಾತ್ರಿ ಆದ್ಮೇಲೆ ಆ ಕಟ್ಟಿಗೆ ಕುದುರೆ ಒಳಗಡೆ ಎಲ್ಲ ಪೊಳ್ಳಿರುತ್ತೆ, ಅಲ್ಲಿಂದ ಎಲ್ಲ ಸೈನಿಕರು ಹೊರಗೆ ಬಂದು ದೆನ್ ವಾರ್ ಆಗತ್ತೆ. ದಿಸ್ ಇಸ್ ಹೌ ದೇ ಗೇನ್ ದ ಎಂಟ್ರಿ. ಸಿಮಿಲರ್ಲಿ ಟ್ರೋಜನ್ ಅಂತಂದ್ರೆ ಎ ಮೆಲಿಷಿಯಸ್ ಪ್ರೋಗ್ರಾಮ್ ಡಿಸ್ಗೈಸ್ಡ್ ಆಸ್ ಎ ಲೆಜಿಟಿಮೇಟ್ ಆರ್ ಯೂಸ್ಫುಲ್ ಸಾಫ್ಟ್ವೇರ್. ನಿಮ್ಗೆ ಅನ್ಸುತ್ತೆ ಯೂಸ್ಫುಲ್ ಅಂತೇಳಿ, ಯೂಸ್ಫುಲ್ ಅಂತ ಗ್ರೀಕ್ಸ್ ಅವ್ರು ಕೊಟ್ಟಿದ್ದನ್ನ ಒಳಗಡೆ ತಗೊಂಡು ಹೋಗಿರ್ತಾರೆ, ಬಟ್ ಅದು ಯೂಸ್ಫುಲ್ ಇರಲ್ಲ. ಓಕೆ, ಸಿಮಿಲರ್ಲಿ ಈಗ ಮ್ಯೂಸಿಕ್ ಇರ್ಬೋದು, ಫ್ರೀ ಮ್ಯೂಸಿಕ್, ಫ್ರೀ ಮೂವಿ, ರೈಟ್? ನಿಮ್ಗೆ ಏನೇನು ಫ್ರೀ ಅಂತ ಬರುತ್ತೆ, ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಒಂದು ಏನಾದರೂ ಮಿಲಿಷಿಯಸ್ ಸಾಫ್ಟ್ವೇರ್ ಅದ್ರ ಜೊತೆ ಇರುತ್ತೆ. ಅನ್ನೋಯಿಂಗ್ಲಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರೂ ಅದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತಾ ಇರುತ್ತೆ. ಒನ್ ಥಿಂಗ್ ಯು ಶುಡ್ ಬಿ ಅವೇರ್, ಸೈಬರ್ ಸೆಕ್ಯೂರಿಟಿಲಿ ದರ್ ಇಸ್ ನೋ ಫ್ರೀ ಲಂಚ್ ಅಂತೇಳಿ. ಅಂದ್ರೆ ಏನು ಈ
ರೈಟ್, ಈ ವರ್ಡ್ ಅಲ್ಲಿ ಫ್ರೀ ಆಗಿ ಏನೂ ಸಿಗಲ್ಲ. ಯಾರೋ ಫ್ರೀ ಆಗಿ ಕೊಡ್ತಾ ಇದಾರೆ ಅಂದ್ರೆ ದ್ಯಾಟ್ ಶುಡ್ ಬಿ ಫಸ್ಟ್ ರೆಡ್ ಫ್ಲಾಗ್. ಇದರಲ್ಲಿ ಏನೋ ನನಗೆ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ. ರೈಟ್, ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಾದಷ್ಟು. ಓಕೆ, ಯಾರು ಏನು ಫ್ರೀ ಕೊಡಲ್ಲ. ಯೂಶುವಲಿ ಕೊಡ್ತಾ ಇದ್ದಾರೆ ಅನ್ಲೆಸ್ ದೇ ಆರ್ NGO ಇರುತ್ತಾರೆ, ನಾನ್ ಆರ್ಗನೈಸೇಷನ್ ಇರುತ್ತೆ, ನಿಮ್ಗೆ ಗೊತ್ತಿದೆ ಇದು ಒಳ್ಳೆಯ ಎಂಟಿಟಿ, ದೆನ್ ಓನ್ಲಿ ಯು ಶುಡ್ ಯೂಸ್. ಅದರ್ವೈಸ್ ಯು ವಿಲ್ ಬಿ having these attacks. Okay, that is what is about Trojan. Backdoor ಅಂದ್ರೆ hidden method used to bypass normal authentication and gain unauthorized access. ಅಂದ್ರೆ ಬ್ಯಾಕ್ ಡೋರ್ ಎಂಟ್ರಿ ಮಾಡೋದು ಅಂತ ಹೇಳ್ತೇವಲ್ಲ, ಅಂತಂದ್ರೆ ಮೇನ್ ಡೋರ್ ಅಲ್ಲಿ ಎಂಟ್ರಿ ಇಲ್ಲ, ಯೂಸರ್ ID ಪಾಸ್ವರ್ಡ್ ಇಲ್ಲ ಅಂದ್ರೆ ಹೇಗಾದ್ರೂ ಬೈಪಾಸ್ ಮಾಡೋದು, ಅದಕ್ಕೆ ಬ್ಯಾಕ್ ಡೋರ್ ಅಂತೀವಿ. ರೂಟ್ ಕೆಟ್ಸ್, stealthy malware that hides deep within the system to avoid detection and maintain control. ಸೊ ಒಳಗಡೆ ಡೀಪ್ ಆಗಿ ಹೈಡ್ ಆಗಿರುತ್ತೆ, ಮೇಲಿಂದ ಮೇಲೆ ಅದು ವೈರಸ್ ಇದನ್ನ ನೋಡಿದ್ರೆ ಅದು ಸಿಗಲ್ಲ. ಓಕೆ, ಡೀಪ್ ಆಗಿ ಹೈಡ್ ಆಗಿರೋದಕ್ಕೆ ನಾವು ರೂಟ್ ಕಿಟ್ಸ್ ಅಂತೀವಿ. ಸಿಮಿಲರ್ಲಿ ಬಾಟ್ಸ್ ಅಂಡ್ ಬಾಟ್ ನೆಟ್ಸ್. ಓಕೆ, ಇನ್ಫೆಕ್ಟೆಡ್ ಡಿವೈಸಸ್ ರಿಮೋಟ್ಲಿ ಕಂಟ್ರೋಲ್ಡ್ ಟುಗೆದರ್ ಟು ಕ್ಯಾರಿ ಔಟ್ ಅ ಲಾರ್ಜ್ ಸ್ಕೇಲ್ ಸೈಬರ್ ಅಟ್ಯಾಕ್ಸ್. ಎಸ್ಪಿಯನಾಜ್ ನಲ್ಲಿ ವಿ ಸಾ ದಿಸ್, ಬೇಹುಗಾರಿಕೆ. ಬಾಟ್ಸ್ ಅಥವಾ ಬಾಟ್ ನೆಟ್ಸ್ ಯೂಸ್ ಮಾಡಿ ಲಾರ್ಜ್ ಸ್ಕೇಲ್ ಅಟ್ಯಾಕ್ ಅನ್ನ ಸೈಬರ್ ಅಟ್ಯಾಕ್ ಮಾಡ್ತಾರೆ. ಸೊ ದಟ್ ದ ಎಂಟೈರ್ ಸಿಸ್ಟಮ್ ಕೊಲ್ಯಾಪ್ಸಸ್. ಯಾವುದು ಗವರ್ಮೆಂಟ್ ಸೈಟ್ ವರ್ಕ್ ಆಗಲ್ಲ, ಅಥವಾ ಯಾವುದು ಮಿಲಿಟರಿ ಆಪರೇಷನ್ ವರ್ಕ್ ಆಗದೆ ತರ ಮಾಡೋದು, ಎಲ್ಲ ಬ್ಯಾಂಕ್ ಅನ್ನು ಪೂರ ಯಾರಿಗೂ ಎಕ್ಸೆಸ್ ಮಾಡೋಕ್ಕಾಗಲ್ಲ. ಲಾರ್ಜ್ ಸ್ಕೇಲ್ ಅಲ್ಲಿ ಏನಾದರೂ ಹಾರ್ಮ್ ಮಾಡೋದಿದ್ರೆ ದೇ ಯೂಸ್ ಬಾಟ್ಸ್ ಅಂಡ್ ಬಾಟ್ ನೆಟ್ಸ್. ದೆನ್ ಅಡ್ವಾನ್ಸ್ಡ್ ಪರ್ಸಿಸ್ಟೆಂಟ್ ಥ್ರೆಟ್, ಅಂದ್ರೆ ಅಡ್ವಾನ್ಸ್ ಅಂದ್ರೇನು, ಆಮೇಲೆ ಪರ್ಸಿಸ್ಟೆಂಟ್ ಥ್ರೆಟ್, ಎ ಲಾಂಗ್ ಟರ್ಮ್ ಟಾರ್ಗೆಟೆಡ್ ಸೈಬರ್ ಅಟ್ಯಾಕ್ ಇನ್ ವಿಚ್ ಅಟ್ಯಾಕರ್ ರಿಮೇನ್ಸ್ ಅನ್ಡಿಟೆಕ್ಟೆಡ್ ಫಾರ್ ಎ ಎಕ್ಸ್ಟೆಂಡೆಡ್ ಪೀರಿಯಡ್. ಅಂದ್ರೆ ನಿಮ್ಮಲ್ಲಿ ಏನೋ ವೈರಸ್ ಏನೋ ಬಂದಿರತ್ತೆ ಕಂಪ್ಯೂಟರ್ ನಲ್ಲಿ, ನಿಮ್ಗೆ ಗೊತ್ತೇ ಇರಲ್ಲ, ವರ್ಷಾನ್ಗಟ್ಲೆ ಇರುತ್ತೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇರುತ್ತೆ, ಕಳಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ಬ್ಯಾಂಕ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿದ್ದಾರೆ. ಆ ಬ್ಯಾಂಕ್ ಅಕೌಂಟ್ ಇಂದ ಎವ್ರಿ 3 months ಒಮ್ಮೆ ಮೇ ಬಿ ಲೆಟ್ಸ್ ಸೇ ದೇ ವಿಲ್ ಡಿಡಕ್ಟ್ 10 rupees. ನೀವು 10 rupees ಹೋಗ್ತಾ ಇದೆ, ನಿಮ್ಗೆ ಗೊತ್ತೂ ಆಗಿರ್ಲಿಕ್ಕಿಲ್ಲ, ಅಥವಾ ಏನೋ ಬ್ಯಾಂಕ್ದವ್ರು ಡಿಡಕ್ಟ್ ಮಾಡ್ತಾ ಇದ್ದಾರೆ, ಏನೋ ಚಾರ್ಜಸ್ SMS ಅಂತ ನೀವು ಗಪ್ಪಿರ್ಬೋದು. ಈ ತರ ಪ್ರತಿಯೊಂದು ಅಕೌಂಟ್ ಇಂದನೂ 10 rupees ಆದ್ರೆ it will become crores of rupees for attacker. That is a example of advanced persistent threat. Long term ಇರುತ್ತೆ, ಸ್ಲೋ ಆಗಿ ನಡೀತಾ ಇರುತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಓಕೆ, ದೆನ್ ransomware. We already saw what is ransomware, a malware that encrypts data and demands payment. ಪೇಮೆಂಟ್ ಕೊಡೋವರೆಗೆ ನಿಮ್ ಡೇಟಾ ನಿಮ್ಗೆ ಸಿಗಲ್ಲ. ದಟ್ ಈಸ್ ransomware. Scareware ಅಂದ್ರೆ ಹೆದರಿಸುವುದು, fake security software that frightens users into paying money or installing software. ಇವಾಗ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಅಥವಾ ನಿಮ್ಮ ಕಂಪ್ಯೂಟರ್ ನಲ್ಲಿ ವೈರಸ್ ಬಂದಿದೆ, ಇಮಿಡಿಯೇಟ್ಲಿ ಇನ್ಸ್ಟಾಲ್ ದಿಸ್ ಆಂಟಿವೈರಸ್ ಅಂತ ಬರುತ್ತೆ. ಆಕ್ಚುಲಿ ಆಂಟಿವೈರಸ್ ಇರಲ್ಲ, ಅದು ಒಂದು ಏನೋ ಹ್ಯಾಕ್ ಮಾಡಲಿಕ್ಕೆ ಇರೋದು ಒಂದು ಮಾಲ್ವೇರ್ ಇರುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಸ್ಕೇರ್ವೇರ್. ಅಂದ್ರೆ ಹೆದರಿಕೆ ಹುಟ್ಟಿಸಿ ನಿಮ್ಗೆ ನಿಮ್ಮ ಕಂಪ್ಯೂಟರ್ ನಲ್ಲಿ ಒಂದು ಮಾಲ್ವೇರ್ ಇನ್ಸ್ಟಾಲ್ ಮಾಡೋ ಪ್ರಕ್ರಿಯೆಗೆ ಸ್ಕೇರ್ವೇರ್ ಅಂತೀವಿ. ನೆಕ್ಸ್ಟ್ ಇಸ್ ಆಡ್ವೇರ್, ಸಾಫ್ಟ್ವೇರ್ ದಟ್ ಆಟೋಮೆಟಿಕಲಿ ಡಿಸ್ಪ್ಲೇಸ್ unwanted advertisements, often tracking user behavior. Okay, ನೀವೆಲ್ಲೋ ಲಾಗಿನ್ ಆಗಿರ್ತೀರಾ, ಇನ್ ಕೇಸ್ ನಿಮ್ಗೆ ಅಲ್ಲಿ ಆಡ್ವೇರ್ ಅಂತ ಇನ್ಸ್ಟಾಲ್ ಆಗಿದೆ, ಅನ್ವಾಂಟೆಡ್ ಯಾವ್ದಾವ್ದೋ ಅಡ್ವರ್ಟೈಸ್ಮೆಂಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಟ್ರ್ಯಾಕ್ಸ್ ಯುವರ್ ಬಿಹೇವಿಯರ್. ಯೂಸರ್ ಬಿಹೇವಿಯರ್ ಅಂದ್ರೆ ನೀವು ಯಾವ ಸ್ಕ್ರೀನ್ ಅಲ್ಲಿ ಅಥವಾ ಯಾವ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ನೋಡ್ತಾ ಇದ್ದೀರಾ. ಓಕೆ, ನೀವು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ನಿಮ್ಗೆಲ್ಲ ಅದೇ ತರ ಬರ್ತಾ ಹೋಗ್ತದೆ, ಅದೇ ಸೇಮ್ ಅಡ್ವರ್ಟೈಸ್. ಇಟ್ಸ್ ನಾಟ್ ಅ ಕೋಇನ್ಸಿಡೆನ್ಸ್. ನೀವು ಯಾವ ಸ್ಕ್ರೀನ್ ದಲ್ಲಿ, ಓಕೆ ಈ ಸ್ಕ್ರೀನ್ ಅಲ್ಲಿ ಈ ಅಡ್ವರ್ಟೈಸ್ಗೆ 10 ಸೆಕೆಂಡ್ ಕೊಟ್ರಿ, ಬಟ್ ಇನ್ನೊಂದರಲ್ಲಿ 30 ಸೆಕೆಂಡ್ ಕೊಟ್ರಿ, ಬೇರೆ ಇನ್ನೊಂದು ಯಾವ್ದು ಅಡ್ವರ್ಟೈಸ್ ಬಂದಿತ್ತು ಇಮಿಡಿಯೇಟ್ಲಿ ಕ್ಲೋಸ್ ಮಾಡಿದ್ರಿ. ಆ ಇಮಿಡಿಯೇಟ್ಲಿ ಕ್ಲೋಸ್ ಮಾಡಿದ್ದು ನಿಮ್ಗೆ ಇನ್ನೂ ಪುನಃ ಅಷ್ಟು ಬರಲ್ಲ. ಬಟ್ ಯಾವುದಕ್ಕೆ 30 ಸೆಕೆಂಡ್ ನೋಡ್ತಾ ಇದ್ದೀರಿ, ಚೆನ್ನಾಗಿದೆ ಏನೋ ಅಂತ ಹೇಳಿ, ದೆನ್ ಆ ತರ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರುತ್ತೆ ಹೋಗುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಡ್ವೇರ್. Then lastly, keylogger, one of the most dangerous one. Keylogger andre it is a malicious program that secretly records keystrokes to steal sensitive information. ಅಂದ್ರೆ ಕೀಸ್ಟ್ರೋಕ್ಸ್ ಅಂದ್ರೆ ನಾವು ಟೈಪ್ ಮಾಡಿರ್ತೇವಲ್ಲ, ಅದು ಏನೇನ್ ಟೈಪ್ ಮಾಡ್ತಾ ಇದೇವೆ ಅಂತೇಳಿ ಅದೆಲ್ಲ ಒಂದ್ ಕಡೆ ಕಾಪಿ ಮಾಡ್ಕೊಳುತ್ತೆ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಅಥವಾ ನಿಮ್ ಕಂಪ್ಯೂಟರ್ ಅಲ್ಲೇ. ಇದು ಕೀಲಾಗರ್ ಅನ್ನೋ ಅದು ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್, ಮೆಲಿಷಿಯಸ್ ಸಾಫ್ಟ್ವೇರ್ ಪ್ರೋಗ್ರಾಮ್. ಈ ಮಾಲ್ವೇರ್ ಕೀಲಾಗರ್ ಏನ್ ಮಾಡುತ್ತೆ, ನೀವು ಏನೇನ್ ಟೈಪ್ ಮಾಡ್ತಾ ಇದ್ರೆ ಎಲ್ಲಾನು ರೆಕಾರ್ಡ್ ಮಾಡುತ್ತೆ. ಅದು ಅವ್ರದ್ದು ಯಾವ್ದು ಹ್ಯಾಕರ್ ಇರ್ತಾರೆ ಅದು ಅವ್ರಿಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಳಿಸ್ತಾ ಇರುತ್ತೆ. ದೆನ್ ದೇ ವಿಲ್ ಸಿ, ಓಕೆ ನೀವು ಏನೇನ್ ಮಾಡಿರ್ತೀರ, ಇಮೇಲ್ ಟೈಪ್ ಮಾಡಿರ್ಬೋದು, ಪರ್ಸನಲ್ ಮೆಸೇಜ್ ಇರ್ಬೋದು, ಅಥವಾ ಲಾಗಿನ್ ಬ್ಯಾಂಕ್ ಲಾಗಿನ್ ಆಗಕ್ಕೆ ಯೂಸರ್ ID ಪಾಸ್ವರ್ಡ್ ಯೂಸ್ ಮಾಡಿರ್ತೀರ. ದೇ ವಿಲ್ ನೋ ಯೂಸರ್ ID ಈ ತರ ಇರುತ್ತೆ, ಈ ಯೂಸರ್ ID ಮೇಲೆ ಟೈಪ್ ಆಗಿದ್ದು ಇದು ಪಾಸ್ವರ್ಡ್. ದೆನ್ ದೇ ವಿಲ್ ಮಿಸ್ ಯೂಸ್.
ಸೊ ಕೀ ಲಾಗರ್ ಇದೆಲ್ಲ ಇನ್ಸ್ಟಾಲ್ ಆಗಬಾರ್ದು ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಂತಂದ್ರೆ ಏನ್ ಮಾಡೋದು, ಆಂಟಿವೈರಸ್ ಇರಬೇಕು. ಅವೆಲ್ಲ ಇವನ್ನ ತಡೆಗಟ್ಟುತ್ತೆ.